ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪೇನ ಭಜಿಪೇನ ಭಜಿಪೇನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त अवधूत. ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ದಳವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದೃಢವರ ನಂದೀಶ್ವರಪುರ ಮಧುರಖಂಡಿಯವರ ಕಮರಿ ಮಠಕ್ಕೆ ಆಗಮಿಸಿ ಶ್ರಾವಣ ಮಾಸದ ಆರಂಭದಿಂದ ಇಲ್ಲಿ ಪರ್ಯಂತರವಾಗಿ ಕೂಡ ಅವ್ಯಾಹತವಾಗಿ ಕ್ಷೇತ್ರಾಧಿಪತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದೃಢವರ ಮಹಾನ್ ಗ್ರಂಥದ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂತಕ್ಕಂಥ ಮಹಾನ್ ಗ್ರಂಥದ 16ನೇ ಭಾಗವನ್ನು ಅವಿರತವಾಗಿ ಶ್ರವಣ ಮನನ ನಿತ್ಯಾಸನ ಮಾಡಿ ಕೃತಾರ್ಥರಾಗಬೇಕೆಂದು ಆಗಮಿಸಿರ್ತಕ್ಕಂಥ ಸರ್ವ ಸದ್ಭಕ್ತರ ಸೌಂದರ್ಯಕ್ಕೆ ಸಾಕ್ಷಿಭೂತ ಬಡುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರ ನಮಿಸಿ ಆದ್ಮೇಲೆ ನಾವನ್ನೆಲ್ಲ ಕೂಡ್ಕೊಂಡು ಸುದ್ರೊಬ್ಬರ ಚರಿತ್ರೆ ಶುರು ಮಾಡೋಣ. ಆದ್ಮೇಲೆ ಸುದ್ರೊಬ್ಬರ ಚರಿತ್ರೆಯನ್ನು ನಾವು ನಿಮ್ಮ ಶುರು ಮಾಡೋಣ. ಇವತ್ತಿನ ಅಧ್ಯಾಯ 9ನೇ ಅಧ್ಯಾಯ. ಇವತ್ತು ಸುದ್ರೊಬ್ಬರ ಚರಿತ್ರೆಯಲ್ಲಿ 9ನೇ ಅಧ್ಯಾಯ ನೋಡ್ತಾ ಇದ್ದೀವಿ. ಆದ್ಮೇಲೆ ಎಲ್ಲರೂ ಕೂಡ್ಕೊಂಡು ಅವನ್ನೆಲ್ಲ ಸುದ್ರೊಬ್ಬರ ಜೊತೆಗೆ ಸಾಗಿ ಅವ್ರ ಚರಿತ್ರೆ ಶುರು ಮಾಡೋಣ. ಎಲ್ಲರೂ ಬರ್ತಾರೆ. ಎಲ್ಲರೂ ಸಿದ್ಧರಿದ್ದೀರಿ? ತಯಾರಿದ್ರಿ ಎಲ್ಲರೂ? ಎಲ್ಲರಿಗೂ ಒಳ್ಳೆಯದಲ್ಲಿ ನಾವನ್ನೆಲ್ಲ ಪ್ರವಾಸ ಮಾಡೋಣ. ವಾಸ ಸಾಕು, ಪ್ರವಾಸ ಮಾಡೋಣ. ಎಲ್ಲರಿಗೂ ಆನಂದವಾಗಿ ಒಳ್ಳೆಯದಾಗಿ. ಮನೆಯಲ್ಲಿರೋದು ವಾಸ, ಸದೃಢ ಸಂಗಿರ್ತಕ್ಕಂಥ ಪ್ರವಾಸ ಅಂತ. ಆದ್ಮೇಲೆ ಸುದ್ರೊಬ್ಬರ ಚರಿತ್ರೆಯಲ್ಲಿ ಇವತ್ತಿನ ಅಧ್ಯಾಯ ಎಷ್ಟನೇದ್ರಿ? 9ನೇ ಅಧ್ಯಾಯ. ಓಂ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ಪರಬ್ರಹ್ಮಣೇ ನಮಃ. 9ನೇ ಅಧ್ಯಾಯ ಪ್ರಾರಂಭ. ಕಡುಬು ಕೆಲವರಿಗೆ
ಕಲ್ಲು ಕೆಲವರಿಗೆ ಅವರಿಗವರಂತೆ ಅಟ್ ಬರ್ದು ಹೆಚ್ಚು ಸಲ ಇವರಿಗವರಂತೆ ಬಿಟ್ಟದ್ರಿ. ಇಲ್ಲಿ ಅಂದ್ರಿ ನೀವೊಂದು ಸಲ ಅಂತಿರ್ತೀರಿ ಲೋಕದಾಗ, ಏನು ರೀ ದೇವ್ರಿಗೆ ಮಾಡಬಾರ್ದಾಗಿತ್ತು, ದೇವ್ರ ಕೆಲವೊಮ್ಮೆ ಒಬ್ಬರಿಗೆ ಉಂಡಿ ಕೊಟ್ಟರು, ಒಬ್ರಿಗೆ ಕಡುಬ ಕೊಟ್ಟರು, ಮಳೆ ಸರಿ ಆಗ್ಲಿಕ್ಕೆ ಅಂದ್ರೂ ಕೂಡ ಅಂತೀರಿ, ಏನು ಮಳೆ ಒಂದು ಕಡೆ ಆಯ್ತು ಹೀಗಾಯ್ತು, ಒಂದು ಕಡೆ ಆಗಲಿಲ್ಲ, ಉಂಡಿ ಕಡುಬ ಅಂತಾಯ್ತು, ದೇವ್ರಿಗೆ ಮಾಡಬಾರ್ದಾಗಿತ್ತು. ಮತ್ತು ಅದ್ರೊಳಗೆ ಮತ್ತೆ ಮಜಾ ಇರ್ತದೆ. ಹೊಲ ಭಾರಿ ಚಲೋ ಬೆಳಿತಂದ್ರೆ ಏನು ರೀ, ಮತ್ತು ಹೊಲ ಚಲೋ ಬೆಳಿತೆ ಏನು ರೀ, ಗೊಬ್ಬರ ಸಿಕ್ಕಾಪಟ್ಟೆ ಗೊಬ್ಬರ ಹಾಕಿಬೇಕು. ಒಂದು ಎಕರೆಗೆ ನಮ್ಮ ಟೆನಕರಿ 128 ಟ್ರ್ಯಾಕ್ಟರ್ ಗೊಬ್ಬರ ಹಾಕಿರು, ತಿಪ್ಪಿ ಗೊಬ್ಬರ ಹಾಕಿರು, ಬೆಳೆದೇನು ಮಾಡ್ತೈತೆ ರೀ ಅಂದ್ರೆ. ಹೊಲ ಅಕಸ್ಮಾತ್ ಬೆಳಿಲಿಲ್ಲ ಅಂದ್ರೆ ಏನು ರೀ, ಭಾಳ ಪ್ರಯತ್ನ ಮಾಡಿದ್ರಿ, ಹೀಗಾಗಬಾರ್ದಾಗಿತ್ತು, ಏನು ಮತ್ತೆಲ್ಲ ದೇವ್ರ ಕೈಯಾಗ್ರಿ, ದೇವ್ರ ಮತ್ತು ಹಿಂಗೆ ಮಾಡಿದ್ರೆ ಯಾರು ಏನು ಮಾಡ್ತಾರೆ, ಬೆಳಿಲಿಲ್ಲ ಅಂದ್ರೆ ಯಾರಲ್ರಿ ದೇವ್ರು, ಬೆಳಿತಂದ್ರೆ ನಾನು. ದೇವರು ಮಿಮ್ಮೆ ಭಾಳ ಗದ್ದಲ ಮಾಡ್ತಾರೆ. ಇವ್ರು ಮೊದಲು ಮಾಡೋರು ಇವ್ರ, ನಂತರ ದೇವ್ರು ಮಾಡ್ತಾರೆ. ಒಂದು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ತೋಟದೊಳಗೆ ಒಬ್ಬ ಬ್ರಾಹ್ಮಣ ತೋಟ ಮಾಡಿದ್ರಿ. ತೋಟ ಮಾಡಿದಾಗ ಒಂದು ತೋಟದೊಳಗೆ ಮಾವಿನ ಹಣ್ಣು ಗಿಡ ಇದ್ದು ರೀ, ಮಾವಿನ ಹಣ್ಣಿದ್ದು ಚಲೋ, ಮಾವಿನ ಹಣ್ಣು ರೀ ಭಾರಿ ಭಾಳ ಚಲೋ ಇದ್ದು. ಆ ಸಮಯದಲ್ಲಿ ಏನಂತಂದ್ರೆ ಆ ತೋಟದೊಳಗೆ ಅಲ್ಲೆಲ್ಲೇ ಸ್ವಲ್ಪ ಹುಲ್ಲಿತ್ತು. ಆಮೇಲೆ ಒಂದು ಆಕಳು ಬಂತು ರೀ, ಒಂದು ಗೋಮಾತೆ ಬಂತು, ಹತ್ತಾಯ್ತಾ ನೋಡ್ತಾ ಬಂತು. ಅಲ್ಲಿ ಹುಲ್ಲಿತ್ತಲ್ಲ ರೀ, ಪಾಪ ಅದು ಸಿಕ್ಕದ ಏನಿರ್ತಲ್ಲ ಒಳ್ಳೆಯದನ್ನು, ಜೋಳದ ಮೇವಾಗಲಿ ಅಥವಾ ಹುಲ್ಲಾಗಲಿ ಏನು ತಿನ್ನೋದು, ಮೇವು ತಿಂದುಬಿಡ್ತೀರಿ. ಮೇವು ತಿಂದ ಕೂಡಲೇ ಬ್ರಾಹ್ಮಣ ಕೈಯೊಳಗೆ ಒಂದು ಸಣ್ಣ ಕಲ್ಲು ತೊಗೊಂಡು ಅದಕ್ಕೆ ಒಗೆದು ಬಿಟ್ರಿ, ನಡಿ ಅಂಥೇಳಿ ಒಗೆದ ಕೂಡಲೇ ಗೋಮಾತೆಯನ್ನು ಕೊಂದದ್ದು ಏನರಲ್ಲಿ ಪಾಪ ಬಂದುಬಿಡ್ತು. ಹೇಗೆ ಬಂತಪ್ಪ ಅಂದ್ರೆ ಅದು ಒಂದು ಮೃತ್ಯು ದೇವತೆ ರೂಪದಲ್ಲಿ ಒಂದು ವಿಕಾರ ರೂಪವನ್ನು ಧಾರಣ ಮಾಡಿಕೊಂಡು ಕಪ್ಪನೆ ಆಕಾರ ಎತ್ತರ ಏನು ಮಾಡಿದಷ್ಟು ಎತ್ತರ ಆಕಾರವಾಗಿ ಬಂದುಬಿಡ್ತೀರಿ. ನಿನ್ನನ್ನು ನಾನು ತೆಗೆದುಕೊಂಡು ಹೋಗುತ್ತೇನೆ, ನೀನು ಗೋಮಾತೆಯನ್ನು ಕೊಂದಿರುವಿ ಅಂಥೇಳಿ ಅಂತ್ರಿ. ಯಾರು ನೀನು ಅಂತ ಬ್ರಾಹ್ಮಣ ಕೇಳಿದ್ರಿ. ನಾನು ಈ ಗೋಮಾತೆಯನ್ನು ಕೊಂದಿರುವೆಲ್ಲ, ಆ ಗೋಮಾತೆಯನ್ನು ಕೊಂದ ಪಾಪವೇ ನಾನು, ಮೃತ್ಯು ದೇವತೆ, ನಿನ್ನನ್ನು ಎಳೆದುಕೊಂಡು ಹೋಗುತ್ತೇನೆ ಅಂತ ಬಂದುಬಿಡ್ತಾರೆ. ಅದಕ್ಕೆ ಇನ್ನೇನು ಮಾಡಬೇಕು, ಉಳಿಬೇಕು. ಆ ಬ್ರಾಹ್ಮಣ ತುಪ್ಪ ತಿಂತಲಿತ್ತಿರಲ್ಲ. ನಾನು ಹೇಗೆ ಗ್ರಂಥದಲ್ಲಿ ಓದಿದ್ರಿ, ಓದಾಗ ಒಳಗೆ ಒಂದು ಸಲ ಏನು ಮಾಡ್ತೀವಿ, ಪಂಚೀಕರಣ ಓದಿದ್ದೆ. ಆ ಪಂಚೀಕರಣ ಗ್ರಂಥ ಓದುವಾಗ ಆದಾನ ಪ್ರದಾನ ಮಾಡುವುದು, ಹಸ್ತ ಅಂದರೆ ಕೊಡುವುದು ತೆಗೆದುಕೊಳ್ಳೋದು ಮಾಡ್ತಕ್ಕಂಥ ಯಾವುದ್ರಿ, ಕೈ ಕೊಡುವುದು ಮಾಡ್ತದೆ, ಕೊಟ್ಟದನ್ನು ತೆಗೆದುಕೊಳ್ಳೋದು ಮಾಡ್ತದೆ. ಎಲ್ಲಕ್ಕೊಬ್ಬರು ದೇವ್ರು ಇರ್ತಾರೆ. ಆದರೆ ಈ ಕೈ ಯಾರು ದೇವತರು ಅಂತಂದು ಆ ಇದ್ರೊಳಗೆ ಪಂಚೀಕರಣದೊಳಗೆ ಕೈಗೆ ದೇವೇಂದ್ರನೇ ದೇವತ ಅಂತ. ನಾವು ಕೊಡೋದು ತೆಗೆದುಕೊಂಡು ಮಾಡ್ತೀವಿ ನೋಡ್ರಿ, ಇದು ಈ ಕೈ ಇಟ್ಟು ಕೆಲಸ ಮಾಡ್ಬೇಕಾದ್ರೆ ಇದಕ್ಕೆ ಯಾರು ಕಾರಣ, ದೇವೇಂದ್ರ ಅದಕ್ಕೆ ಕಾರಣ. ಇಷ್ಟು ಲಘು ನೆನಪಾಗಿಬಿಡ್ತೀವಿ. ನಾವು ಇಷ್ಟು ತಡ ಮಾಡಿ ಹೇಳ್ತೀವಿ ನಿಮಗೆ ತಿಳಿಲಿಕ್ಕೆ ಸಾವಕಾಶ. ಅವನು ಹಾಗೆ ಹೇಳಿಲ್ರಿ. ಆಗಿಂದ ಬಂದ ನಾನು ಮೃತ್ಯು ದೇವತೆ, ಯಾರು ನೀನು ಅಂದ್ಕೊಳ್ಳಿ, ಈ ಗೋಮಾತೆಯನ್ನು ಕೊಂದಿಯಲ್ಲ, ಅದರ ಪಾಪವೇ ನಾನು ನಿನ್ನ ಮುಂದೆ ಬಂದಿದ್ದೇನೆ, ನೀನು ಎಳೆದುಕೊಂಡು ಹೋಗುತ್ತೇನೆ ನಾನು ಅಷ್ಟೊಳಗೆ ಇಷ್ಟಪಟ್ಟು ನೆನಪು ಮಾಡ್ಕೊಂಬಿಟ್ರಿ. ಅದಕ್ಕೆ ನಾನು ಮೃತ್ಯು ದೇವತೆ ಅದು ಹೇಳಿಕೊಳ್ಳೆ ಅಂದರೆ ಇದು ನನಗೆ ಸಂಬಂಧವಿಲ್ಲ ಪಾಪ ಅಂತ ಹೇಳ್ಬಿಟ್ಟು, ನನಗೆ ಪಾಪ ಸಂಬಂಧವಿಲ್ಲ, ನನ್ನನ್ನೇ ಕೊಯ್ತಾ ಇದ್ದೀವಿ ಅಂದರೆ ಹಾಗಾದರೆ ಯಾರಿಗೆ ಸಂಬಂಧ ಅಂತ ಹೇಳ್ತಿರೋದು. ಕೇಳಿಕೊಳ್ಳೆ ಒಂದು ನನ್ನ ಕೈ ಅದಲ್ಲ, ಈ ಕೈ ಹೀಗೆ ಕೊಡುವುದು ತೆಗೆದುಕೊಳ್ಳುವುದು ಮಾಡಬೇಕಾದ್ರೆ ಇದಕ್ಕೊಬ್ಬ ದೇವರು ಬೇಕು. ಆ ದೇವರು ಇದಕ್ಕೆ ಅಧಿಷ್ಠಾನ ಮೂರ್ತಿ. ಆ ದೇವರು ಯಾರು, ದೇವಲೋಕದ ದೇವೇಂದ್ರ. ಈ ಕೈಗೆ ಅಧಿಷ್ಠಾನ ದೇವತೆ ಆ ದೇವರಿದ್ದರೆ ಕೆಲಸ ಮಾಡ್ತಾ ಇಲ್ಲದಿದ್ದರೆ ಮಾಡುವುದಿಲ್ಲ. ಇದಕ್ಕೆ ಕಾರಣ ದೇವಲೋಕದ ದೇವೇಂದ್ರ. ಅಲ್ಲಿ ಹೋಗು, ನನ್ನನ್ನು ಕೇಳ್ತಾ ಇದ್ದಿ ಅಂತಂದ್ರೆ ಅದು ಮೃತ್ಯು ದೇವತೆ ಅಂದ್ರೆ ಕೂಡ ಹೇಗಿರ್ತಂದ್ರೆ ಎತ್ತಂದ್ರೆ ಎತ್ತೋದು, ಒಯ್ಯಂದ್ರೆ ಒಯ್ಯದ್ರಿ. ಇಷ್ಟ
ಈ ಎಮ್ಮೆ ಹಾಲು ಕುಡಿದಿರ್ತಾರೆ ಭಾಳಷ್ಟು ಎಮ್ಮೆ ಹಾಲು ಕುಡಿದು ಪೈಲ್ವಾನ್ ಆಗಿದ್ರು ಅಂದ್ರೆ ಏನು ಮಾಡ್ತಾರೆ ಅವನು ಏನಿಲ್ಲ ಎತ್ತಂದ್ರೆ ಎತ್ತಿ ಒಯ್ಯ ಅಂದ್ರೆ ಹೋಗೋದು ಒಟ್ಟು ಸೋಂಕು ಮುಗಿತು ಎಷ್ಟು ಪೈಲ್ವಾನ್ ಆಗಿರ್ತಾರೆ ಆಗ ಮುರ್ತಿದ್ದೇವೆ ಹಾಂ ನೀನು ಹೇಳು ಮಾತು ಸತ್ಯ ಬರ್ತದೆ ಅಲ್ಲಿಗೆ ಹೋಗುತ್ತೆ ಅಂತ ಆಕಾಶ ಸ್ವಯಂ ಅಂತ ಹೋಗ್ಬಿಡ್ತೀರಿ. ಎಲ್ಲರದ್ದು ಏನು ಕೆಲಸ ಸತ್ಯನ ಆ ಕಡೆ ಎಲ್ಲರದು ಆ ಕಡೆ ಎಲ್ಲರೂ ನೋಡ್ಲಿಕ್ಕೆ ಎಷ್ಟು ಮಂದಿ ಅಲ್ಲ ಪಾಪ ಮುಂದೆ ಕೂತ್ಕೊಂಬತ್ತಾರ ಅವ್ರನ್ನ ಯಾರು ನೋಡುವರಿ ತ್ರಾಸಿದ್ದವ್ರು ನೋಡಿರಿ ನಾನು ಸ್ವಲ್ಪ ಅಣ್ಣ ನೀರು ತಗೊಳ್ಲಿಕ್ಕೆ ಕೆಳಗೆ ಬರ್ತೀನಿ ಅವ್ರು ಬರ್ತೈತೆ ರೋಗ ರೊಕ್ಕ ಪಾಪ ಅವ್ರು ಯಾಕೆ ಕೆಮ್ಮೆ ಅಲ್ಲ ಅವರು ಮುಂದೆ ಹೋಗ್ಬಿಡ್ತೀರಿ ಆಕಾಶವಾಣಿ ಅಂತ ಹೋಗ್ಬಿಡ್ತು. ಹೋಗಿ ದೇವೇಂದ್ರ ಮುಂದೆ ಇಳಿತು. ವಿಕಾರ ರೂಪ ಆಕಾರ ನೋಡ್ತಾ ಇರ ಭೂತ ಬರ್ತದ ಹೋಗಿ ವಿಕಾರ ರೂಪದ ಆಕಾರ ದೇವೇಂದ್ರನ ಮುಂದೆ ಹೋಗಿ ನಿಂತು ದೇವೇಂದ್ರ ನಿನ್ನನ್ನು ಒಯ್ಯುತ್ತೇನೆ. ದೇವ್ರಂದ್ರೆ ಕೇಳಿಲ್ರದು ನಾನು ಮೂರ್ತಿ ದೇವತೆ ನಿನ್ನನ್ನು ಒಯ್ಯುತ್ತೇನೆ. ದೇವೇಂದ್ರ ರೀ ದೇವ್ರು ಹೋಗೋದು ರಾಜನ ನನ್ನನ್ನು ಒಯ್ತೇನೆ ಏನೋ ನೀನು ಯಾರು ನೀನು ಅಂದ್ರಿ ನಾನು ಗೋಮಾತೆಯನ್ನು ಕೊಂದಿರ್ತಕ್ಕಂಥ ಪಾಪದ ವಿಕಾರ ರೂಪ ಇರತಕ್ಕಂಥ ಮೃತ್ಯು ದೇವತೆ ಇದಕ್ಕೆ ಬಂದಿರು ನಿನ್ನನ್ನು ಒಯ್ಯುವುದಕ್ಕೆ. ಭೂಲೋಕದ ಒಬ್ಬ ಬ್ರಾಹ್ಮಣ ಹೇಳಿದ್ದಾನೆ. ಏಕೆ ಅಂತ ಕೇಳಿದ್ರಿ ಅಲ್ಲೊಂದು ಗೋವು ಬ್ರಾಹ್ಮಣ ಕಲ್ಲನ್ನು ತೆಗೆದುಕೊಂಡು ಕಲ್ಲನ್ನು ಎಸೆದ ಗೋಮಾತೆ ಸತ್ತು ಹೋಯಿತು. ಅವನನ್ನು ತೆಗೆದುಕೊಂಡು ಬರಬೇಕು ಅಂತ ನಾನು ಹೋದೆ. ಆಗ ಆ ಬ್ರಾಹ್ಮಣ ನನ್ನನ್ನೆಕ್ಕೆ ಒಯ್ಯಿವಿ ಆದಾನ ಪ್ರದಾನ ಮಾಡ್ತಕ್ಕಂಥ ಸಾಮರ್ಥ್ಯ ನೀಡತಕ್ಕಂಥವ್ರು ದೇವಲೋಕದ ದೇವೇಂದ್ರ ಅಲ್ಲಿಗೆ ಹೋಗಿ ಹೇಳಿದ್ದಾನೆ. ಅದಕ್ಕಾಗಿ ಬಂದಿದ್ದೇನೆ ನಿನ್ನನ್ನು ಒಯ್ಯುತ್ತೇನೆ ಅಂತ ಬಂದ್ಬಿಡ್ತಾರೆ. ದೇವೇಂದ್ರ ಅಂದ್ರೆ ಪಾಡ ಅದು ಯಾರೇ ಮಾಡುವವರು ಯಾರೇ ಫಲ ಅನಿಸೋರು ಬಾಯಿ ಕೆಟ್ಟಗಲ್ಲ ತಿಳ್ಕೊಂಡು ಹೇಳಿ ಅಂದ್ರೆ ನಡಿ ಆಗ ನೋಡು ನಾನು ಬರ್ತಾಯಿದ್ದೆ ಅಂತಂದ್ರೆ ಬಂದ್ರಿ. ಇನ್ನೊಬ್ಬ ಬ್ರಾಹ್ಮಣನ ರೂಪ ಧಾರಣ ಮಾಡಿಕೊಂಡು ದೇವೇಂದ್ರ ಬಂದ ನಂತರ ಆ ಚಲೋ ಮಾವಿನ ನೋಡಿದ್ರಲ್ಲೇ ಬಂದ ಕೂಡಲೇ ಬ್ರಾಹ್ಮಣ ಆ ಮಾವಿನ ಹಣ್ಣು ಮುಪ್ಪಿನ ವಯಸ್ಸಿನ ಕುಳಿತಕ್ಕಂಥ ಬ್ರಾಹ್ಮಣ ಆ ಹಣ್ಣು ನೋಡಿ ಎಷ್ಟು ಚಲೋಪ್ಪ ಹಣ್ಣ ಯಾರು ಬಿಡಿಸಿದ್ದಾರೋ ಭಾರಿ ಹತ್ತು ತೆಗೆದುಕೊಂಡು ಈಗ ಹಣ್ಣನ್ನು ಒಂದು ಹರಿದುಕೊಂಡು ಕೈ ಒಳಗೆ ಈ ಕಡೆ ಇರ್ತಕ್ಕಂಥ ಬ್ರಾಹ್ಮಣ ಓಡಿ ಬಂದು ಯಾರನ್ನ ಕೇಳಿ ಹರಿತಾ ಇದ್ದೀನಿ ಹಣ್ಣನ್ನು ಯಾರ ಕೇಳಿ ಹರಿತಾ ಇದ್ದಿ ಅಂತ ಹೇಳಿದ್ರಿ. ಯಾರನ್ನ ಕೇಳಿ ಹರಿದಿಲ್ಲ ನಾನು ಹರಿತಾ ಇದ್ದೀನಿ. ಏಕೆಂದರೆ ಹಸಿವಾಗಿತ್ತು ತಿನ್ಬೇಕಂತ ಅಪೇಕ್ಷೆ ನಾನು ತೆಗೆದುಕೊಂಡಿದ್ದೇನೆ. ನಿನಗೇನು ಸಂಬಂಧ ಅಂತ ಹೇಳಿದ್ರು. ನಾನು ಹಣ್ಣು ತಿಂದು ನಿನಗೇನು ಸಂಬಂಧ? ಇದು ತೋಟ ನನ್ನ ತೋಟ. ಈ ಗಿಡಗಳನ್ನು ಯಾರು ಹಚ್ಚಿದ್ದಾರೆ? ನಾನೇ ಹಚ್ಚಿದ್ದೇನೆ. ಯಾವುದರಿಂದ ಹಚ್ಚಿರುವಿ? ಇದೋ ನನ್ನ ಕೈಯಿಂದ ಮಡಿಯನ್ನು ಮಾಡಿ ಗುದ್ದಲಿ ತೆಗೆದುಕೊಂಡು ಅಗೆದು ಸಲಗಿ ತೆಗೆದುಕೊಂಡು ಹೀಗೆ ಮಾಡಿ ಮಡಿಯನ್ನು ಕಟ್ಟಿ ಎಲ್ಲ ಮಾಡಿ ಇದೇ ಕೈಯಿಂದ ಬೀಜವನ್ನು ಹಾಕಿ ಇದೇ ಕೈಯಿಂದ ನೀರು ಉಳಿಸಿ ನಾನು ಬೆಳೆಸಿದ್ದೇನೆ. ಯಾವ ಕೈ ಅಂದರೆ ನನ್ನ ಕೈಯಿಂದ. ದೇವೇಂದ್ರಂದ ಮೂರ್ಖ ಅದು ಏನಾದರೂ ಕಷ್ಟ ಬರೋಂಗೆ ಕಾಣಿಸಿ ನನ್ನ ಕಡೆ ಹಾಕ್ತೀವಿ. ಚಲೋ ಇದ್ದಕ್ಕೆ ನೆಡ್ಕೊಳ್ತೀವಿ ಲಾಭಕ್ಕಾದ್ರೆ ಮೂರ್ತಿ ದೇವತೆ ಹಿಡ್ಕೋವಿ ನನ್ನ ಹಿಡಿ ಮೂರ್ತಿ ಆಯಿತು ಅಂತ ಹೇಳ್ತೀವಿ. ಮತ್ತೆ ಎಳ್ಕೊಂಡು ಹೋಗ್ಬಿಡ್ತೀವಿ ದಾರ್ ಎಳ್ಕೊಂಡು ಹೋಗಿಬಿಡ್ತೀವಿ. ಅದಕ್ಕೆ ದೇವಲೋಕ ದೇವೇಂದ್ರ ದಾರನ ಕಳಿಸ್ಬಿಟ್ಟ ದೇವರು ಕೊಡುವುದನ್ನು ತೆಗೆದುಕೊಳ್ಳೋ ಶಕ್ತಿ ಇದು ಕೊಟ್ಟರೆ ಹೊರದಾಗಿ ಆ ಕೈ ನಾವು ಒಳ್ಳೇದು ಮಾಡ್ಕಲ್ರಿ. ಚಲೋ ಮಾಡಿದಾಗ ಏನಂತ್ರಿ ಚಲೋ ಮಾಡಿದ್ರೆ ಮತ್ತು ಲಾಭ ಹಾಕಿದ್ರೆ ನನ್ನದು ಪಾಪ ಇದ್ರೆ ನಿನ್ನದನ್ನೋದು ಇನ್ನೊಬ್ಬರ ಮೇಲೆ ಹಾಕಿದ್ರೆ ಆಗ್ಬಾರ್ದು ಅಂತ ನಾವು ಮಾಡಿದ ಕರ್ಮವನ್ನು ಕೊನೆಗೆ ಹೇಗಿದ್ರು ಏನು ಯಾರು ನೋಡ್ರಿ ಕೊನೆಗೆ ಯಾರು ಅಷ್ಟೆಲ್ಲ ಮಾಡಿದ ಮೋಸ ಮಾಡಿದೆ ಯಾರಿಗೂ ಮತ್ತೆ ಯಾರು ನೋಡಿದ್ರೆ ಅವನೇ ಮಾಡಿದ್ರು. ಅದಕ್ಕೆ ಒಳ್ಳೆಯ ಕರ್ಮಗಳನ್ನು ಮನುಷ್ಯ ಮಾಡಬೇಕು, ಕೆಟ್ಟ ಕರ್ಮಗಳನ್ನು ಯಾರೂ ಕೂಡ ಮಾಡಬಾರ್ದು ಅಂತ. ಸ್ವಲ್ಪ ಮಪ್ಯಶ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಮಪ್ಯಶ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಧರ್ಮ ಕಾರ್ಯಗಳನ್ನು ಮಾಡಿದರೆ ಸಾಕು ಮಹತ್ತರವಾಗಿರ್ತಕ್ಕಂಥ ಭಯದಿಂದ ತಾರಿಸ್ತದೆ ಅಂದರೆ ದಾಟಿಸುತ್ತದೆ ಅಂತ. ಹೇಗೆಂದರೆ ಇನ್ನು ಒಳಭಾಗದಲ್ಲಿ ಅಪ್ಪವ್ರ ಚರಿತ್ರೆಗೋಸ್ಕರ ಲ್ಯಾಪ್ಟಾಪ್ ನಡೆಸ್ತಾ ಇದ್ದೀವಿ. ಆಗ ಸುಮ್ಮನೆ ಅದ್ರ ಮೇಲೆ ಈ ಬೆರಳು ಮಾಡಿದ್ವಿ. ಅದು ಒಂದು ಸರ್ದೇಳು ಒಂದು ಸ್ಥಾನ ಇರ್ತದೆ. ಬರೀ ಅದ್ರ ಮೇಲೆ ಇಷ್ಟ ಮಾಡಿದ್ವಿ.
ಎಷ್ಟು ಮಾಡಿದ್ರೆ ಒಮ್ಮಿಂದ 1 ನಂಬರ್ಗೆ ಬಂತು ಪುಟ. ಇಷ್ಟ ಸರಿಸಿರ 136ಕ್ಕೆ ಬಂತು ರೀ. ಇಷ್ಟು ಸರಿ 136ಕ್ಕೆ ಬಂತು. ಬರೀ ಇಷ್ಟೇನು ಮಾಡಿಲ್ಲ ರೀ. ಅದನ್ನು ಅಷ್ಟು ಸರಿಸ್ಬೇಕಾದ್ರೆ ಅದ್ರ ಪದ್ಧತಿ ಪ್ರಕಾರ ಸರಿಸ್ಬೇಕಾದ್ರೆ ಭಾಳಷ್ಟು ಸಮಯ ಹಿಡಿತದೆ ರೀ. ಬರೀ ಬೆರಳು ಇಷ್ಟು ಮಾಡಿದ್ರೆ ಒಮ್ಮಿಂದ ಮೇಲೆ ಬಂತು, ಬೆರಳು ಇಷ್ಟು ಮಾಡಿದ್ರೆ ಒಮ್ಮಿಂದ ಮೇಲೆ ಬಂತು. 136, 38 ಪುಟ. ಈ ಕಡೆ ಒಮ್ಮಿಂದಮೇ 1ನೇ ಪುಟ. ಸ್ವಲ್ಪ ಮಪ್ಯಸ್ಯ ಏನತ್ರ ರೀ, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಒಂದು ಸ್ವಲ್ಪ ನಾವು ಧರ್ಮ ಕಾರ್ಯ ಮಾಡಿದ್ರೆ ಸಾಕು, ಮಹತ್ವ ಇರ್ತಕ್ಕಂಥ ಭಯದಿಂದ ನಮ್ಗೆ ದಾಟಿಸೋದ. ಸ್ವಲ್ಪ ಅಧರ್ಮ ಕಾರ್ಯ ಮಾಡಿದರೆ ಸಾಕು, ನಾನು ತಕ್ಷಣದಲ್ಲಿ ಈ ಭವಸಾಗರವನ್ನು ಮುಳುಗಿಸಿಬಿಡ್ತದೆ. ಆದ್ದರಿಂದ ಕರ್ಮಗಳನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಮನುಷ್ಯ ಕರ್ಮವನ್ನು ಏನು ಮಾಡಿದ್ರಿ, ನೋಡಿ ಕರ್ಮವನ್ನು ಮಾಡಬೇಕು. ಮಾಡಿ ಕರ್ಮವನ್ನು ನೋಡಿದ್ರೆ ಮಾಡೋದೇನದು, ಮಾಡಿ ಮುಗಿಸಿರ್ತದೆ, ಆಗಿರ್ತದೆ, ಕ್ಲಾಸ್ ಮುಗಿತಲಿ. ಆದ್ಮೇಲೆ ಇಲ್ಲಂದ್ರೆ ದೇವ್ರು ಹೀಗೆ ಮಾಡಬಾರ್ದಾಗಿತ್ತು. ದೇವರೊಬ್ಬರಿಗೆ ಏನು ಮಾಡಿದ್ರಿ, ಉಂಡಿ ಕೊಟ್ಟ, ದೇವರೊಬ್ಬರಿಗೆ ಕಡಬ ಕೊಟ್ಟ. ಯಾರೋ ಹೇಳಿದ್ರು ಆಚೆ ಕಡೆ ಇಲ್ಲಿ ಕಡಬ ಕೊಟ್ಟ, ಉಂಡಿ ಕೊಟ್ಟ ಇಲ್ರಿ. ಇಲ್ಲಿ ಹಾಗಿಲ್ಲ, ಅದು ನೀವು ಹೊರಗೆ ಅಂತೀರಿ. ಇಲ್ಲಿ ಏನದ್ರಿ, ಕಡುಬು ಕೆಲವರಿಗೆ, ಕಲ್ಲು ಕೆಲವರಿಗೆ ಅಂತ. ಏನ್ರಿ, ಕೆಲವರಿಗೆ ಕಡುಬು, ಕೆಲವರಿಗೆ ಕಲ್ಲು, ಕೆಲವರಿಗೆ. ಏಕೆ ಅಂತಿದ್ರೆ ಅವರಿಗೆ ಅವರಂತೆ ಅಂತ. ಇವರು ಚಲೋ ಇದ್ರಂದ್ರೆ ಕಡುಬು ಕೆಲವರಿಗೆ, ಕೆಟ್ಟಿದ್ರಂದ್ರೆ ಕಲ್ಲು ಕೆಲವರಿಗೆ. ಆ ಕಲ್ಲು ತಿನ್ನೋದ್ರಿ, ತಿನ್ಬೇಕಾದ್ರೆ ಬೇರೆ, ಆದರೆ ಏಟು ತಿನ್ನೋದು ಇಷ್ಟ, ಮತ್ತೇನು ಮಾಡಕ್ಕೆ ಬರೋದಿಲ್ಲ. ಉಂಡಿ ಕಡುಬು ಅದು ಸ್ವಲ್ಪ ಏನಾದ್ರೆ ಸ್ವಲ್ಪ ಹೆಸರುಗಡೆ ಮಾಡಿ ತಿನ್ಲಿಕ್ಕಂತೂ ಬರ್ತದೆ. ಇದು ಹಾಗಿಲ್ಲ. ಅದು ಆದ್ಮೇಲೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಗಳು ಈಗ ಸಿಂಧೂರಿನ ಹಿರೇಹಳ್ಳದ ಕಮರಿ ಮಠದ ಸದ್ರುಗಳು ವಾಸ ಮಾಡ್ತಾ ಇದ್ದಾರೆ. ಆನಂದವಾಗಿ ಗುರುಗಳಲ್ಲಿ ವಾಸ ಮಾಡ್ತಾರೆ ನೋಡೋದೆಲ್ಲ, ಇದೆಲ್ಲ ತೀರ್ಥ ಕ್ಷೇತ್ರಗಳು. ಗುರುಗಳ ಪಾದೋದಕದ ಒಂದು ಬಿಂದುವಿಗೆ ಸರ್ವ ನದಿಗಳು, ಸರ್ವ ತೀರ್ಥಗಳು, ಸರ್ವ ಕ್ಷೇತ್ರಗಳು, ಸರ್ವ ಸ್ವರಗಳು, ದೇವರ ಅಮೃತವೂ ಕೂಡ ಅದು ಒಂದು ಬಿಂದುವಿಗೆ ಸಮಾಧಾನ ನಿಮ್ಮದು. ಇನ್ನೊಮ್ಮೆ ಕೇಳಿಸ್ಕೋರಿ, ಏನದು, ಗುರುಗಳ ಪಾದೋದಕ ಪಾದ ತೀರ್ಥ ತೋತೀವಲ್ರಿ, ತೀರ್ಥ. ಅದಕ್ಕೆ ಅದರ ಒಂದು ಬಿಂದು ಅಂದರೆ ಒಂದು ಹನಿ ಸದ್ಗುರುವರ ಪಾದೋದಕದ ಒಂದು ಬಿಂದುವಿಗೆ, ಒಂದು ಹನಿಗೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ನದಿಗಳು, ಸರ್ವ ನದಿಗಳು, ಎಲ್ಲ ತೀರ್ಥಗಳು, ಸರ್ವ ತೀರ್ಥಗಳು, ಸರ್ವ ಸರೋವರಗಳು, ಅಷ್ಟೇ ಅಲ್ಲ ಸಪ್ತ ಸಾಗರಗಳು, 7 ಸಮುದ್ರಗಳು, ಅಷ್ಟೇ ಅಲ್ಲ ಕ್ಷೀರ ಸಾಗರ ಮುಂತಾಗಿರ್ತಕ್ಕಂಥ ಸಾಗರಗಳು, ಅಷ್ಟೇ ಅಲ್ಲ ದೇವಲೋಕದ ಅಮೃತವೂ ಕೂಡ ಗುರುಗಳ ಒಂದು ಪಾದೋದಕ ಒಂದು ಬಿಂದು, ಒಂದು ಹನಿಗೆ ಸಮವಾಗುವುದಿಲ್ಲ ಅಂತ ಹೇಳ್ತಾರೆ. ಅದು ಗುರುಗಳ ಸಾಮರ್ಥ್ಯ ಅಂತ ಹೇಳ್ತಾರೆ. ಎಷ್ಟು ಸಾಮರ್ಥ್ಯ ಇರೋದು, ಗುರುಗಳ ಪಾದ ಸ್ಪರ್ಶ ಇರತಕ್ಕಂಥ ನೀರು ಒಂದು ಕ್ಷಣ ಏನಾಗ್ತದೆ, ತೀರ್ಥ ಆಗ್ಬಿಡ್ತದೆ. ತೀರ್ಥ ಆಗ್ತದೆ ಪಾದ ಸ್ಪರ್ಶ, ಗುರುಗಳ ಪಾದ. ಅದಕ್ಕೆ ಗುರುಗಳ ಪಾದ ಸ್ಪರ್ಶ ಮಾಡಿದ ಜಲವೆಲ್ಲ ಪಾವನವಾಗಿರ್ತಕ್ಕಂಥ ತೀರ್ಥ ಆಗ್ತದೆ. ಶಿಲೆಯೆಲ್ಲ ಶಿವಲಿಂಗ ಆಗಿಬಿಡ್ತಾರೆ. ಶಿಲೆಯೆಲ್ಲ ಶಿವಲಿಂಗ ಆಗ್ತದೆ. ಕಲ್ಲುಗಳು ಗುರುಗಳ ಪಾದ ಸ್ಪರ್ಶ ಕಲ್ಲು ಮೂರ್ತಿ ಮಾಡ್ತಾರೆ ಮೊದಲು, ಶಿವಲಿಂಗ ಮಾಡ್ತಾರೆ. ಗುರುಗಳ ಪಾದ ಸ್ಪರ್ಶ ಆಗಿ ಅವ್ರ ಈಗ ಆಶೀರ್ವಾದ ಮಾಡಿದ್ರೆ, ಹಸ್ತ ಸ್ಪರ್ಶ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರಂದ್ರೆ ಆ ಶಿಲೆ ತನ್ನ ಶಿಲತ್ವವನ್ನು ಬಿಟ್ಟು ದೇವತ್ವ ಪಡಿತದೆ ರೀ. ಬೇಡಿದ್ರೆ ಎಷ್ಟಾರ್ಥ ನಡೀತಕ್ಕಂಥ ಶಿಲೆ ಅಷ್ಟು ಮಾಡ್ತದೆ. ಪ್ರತ್ಯಕ್ಷ ಇರ್ತಕ್ಕಂಥ ನಾವು ನೀವೆಲ್ಲ ಇದೀವಲ್ಲ, ಅವ್ರ ಕಲ್ಲಿನಂತೆಲ್ಲ ನಾವು ನೀವೆಲ್ಲ ಜೀವಂತ ಇದೀವಲ್ಲ, ಬದುಕಿದ್ದು ವಿಶ್ವಾಸ ಎಲ್ಲರೂ 3 ಹಿಡ್ಕೊಂಡು ನೋಡ್ರಿ, ವಾಸ ಬರ್ತದಲ್ಲ, ಶ್ವಾಸ ಬದುಕಿಲ್ಲ ಎಲ್ಲರೂ, ಬದುಕಿದ್ರಿ ನೀವು, ಬದುಕಿರ ಮೇಲಾರು. ಹಾಗಾದ್ರೆ ಬದುಕಿದೆ ಅಥವಾ ಸತ್ಯದ ಹೇಳಲಿಕ್ಕೆ ಬರದೇ ಇರತಕ್ಕಂಥ ಕಲ್ಲಿನ ಮೇಲೆ ಗುರುಗಳ ಹಸ್ತ ಸ್ಪರ್ಶ ಆದ್ರೆ, ಪಾದ ಸ್ಪರ್ಶ ಆದ್ರೆ ದೇವರಾಗಿ ಬಿಡ್ತದಂದ್ರೆ ನಮ್ಮ ಮುಂದಿಂದ ಹೇಳಿಲ್ಲ. ಇದನ್ನೇ ಹೇಳ್ತಾರೆ ಚಪ್ಪಾಳಿ ತಟ್ಟರೆ, ಯಾವುದನ್ನು ಹೇಳ್ತಾರೆ ಚಪ್ಪಾಳಿ ಅದನ್ನೇ ಹೇಳ್ತಿದ್ವಿ ನಾವು ಕೂಡ. ಅದಕ್ಕೆ ನೀವೆಲ್ಲ ಏನಾಗ್ತದ್ರಿ, ನೀವು ಕೂಡ ದೇವರಾಗ್ತೀರಿ. ದೇವರಷ್ಟೇ ಅಲ್ಲ, ದೇವಾದೇವ ಮಹಾದೇವ, ಅದೇ ಅಷ್ಟೇ ಅಲ್ಲ
ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ಪರಬ್ರಹ್ಮ ಅಂತಲ್ಲ, ಆ ಪರಬ್ರಹ್ಮ ಸ್ವರೂಪರು ಆ ಸದ್ಗುರುನ ತಿಳಿಸ್ತಾರೆ ಏನಂತ, ನೀವು ಕೂಡ ಆ ಪರಬ್ರಹ್ಮ ಸ್ವರೂಪರೇ ಇದ್ದೀರಿ ಅಂತ. ನೀವೆಲ್ಲ ಪರಬ್ರಹ್ಮ ಸ್ವರೂಪ ಇದ್ದೀರಿಪ್ಪ. ಈ ಅಂಗಿ, ಧೋತ್ರ, ಈ ಪ್ಯಾಂಟ ಇವೆಲ್ಲ ನೋಡ್ಕೊಂಡು ನಾವು ಪುರುಷರಿದ್ದೀವಿ. ನೀವು ಈ ಸೀರೆ, ಕುಪ್ಪಸ ಏನು ತೊಗೊಂಡು ಇದನ್ನೆಲ್ಲ ತೊಗೊಂಡು ನಾವು ಹೆಣ್ಮಕ್ಳಿದ್ದೀವಿ ಅಂತ. ಇದೆಲ್ಲ ದೇಹದ ಭಾವ. ಇದು ಪಂಚಮಭೂತಗಳಿಂದ ದೇಹ ತಯಾರಾಗ್ಯದ. ಆ ದೇಹ, ಈ ದೇಹದಲ್ಲ, ದೇಹದ ಮೂಲಕವಾಗಿ ದೇಹದಲ್ಲಿ ವಾಸ ಮಾಡಿದ್ರಿಂದ ನಾವು ಆತ್ಮ, ಇದು ನಾವು ಪುರುಷ, ನಾವು ಸ್ತ್ರೀ ಅಂತಕ್ಕಂಥ ಭಾವ ಬಂತದ. ಈ ಪುರುಷ, ಈ ಸ್ತ್ರೀ ಅಂತಕ್ಕಂಥದ್ದು ಕೇವಲ ಭಾವದಿಂದ ಇರತಕ್ಕಂಥ ಹೊರತಾಗಿ, ಈ ಇಲ್ಲಿ ಒಂದು ಮಣ್ಣಿನ ಒಂದು ದೊಡ್ಡ ಕೂಡ, ಒಂದು ಸಣ್ಣ ಕೂಡ ಇಟ್ಟು ಅದರೊಳಗೆ ನೀರು ಹಾಕ್ಯಾರ, ಅಥವಾ ದೊಡ್ಡ ಹರಿವು ಇಟ್ಟು ಒಂದು ಕೂಡ ಇಟ್ಟು ಅದರೊಳಗೆ ನೀರು ಹಾಕ್ಯಾರ, ಅಥವಾ ನೀರು ಹಾಕೋದು ಬೇಡಪ್ಪ, ಅದು ಕುಲ್ಲ ಇಟ್ಟರೆ ಅದರೊಳಗೂ ಆಕಾಶ ಅದ ರೀ. ಒಂದು ಯಾರೇ ಅಂತೀರ ಮೇಲೆ ಯಾರು ಅಂದ್ರೆ ನೋಡೋಣ, ಒಂದು 10-15 ಸಲ ಅಂದ್ರೆ ನೋಡೋಣ. ಇದು ಒಂದು ಹರಿವಿ ಇಟ್ಕೊಂಡ್ರೆ ಇದು ಹೆಣ್ಣು ಆಕಾಶ, ಇದು ಕೊಡ ಇಟ್ಕೊಂಡ್ರೆ ಗಂಡು ಆಕಾಶ, ಹರಿವು ಒಳಗಿನ ಆಕಾಶ ಹೆಣ್ಣು ಆಕಾಶ, ಕೊಡದೊಳಗಿನ ಆಕಾಶ ಗಂಡು ಆಕಾಶ ಅನ್ಕೋತ ಕೊಡ್ರಿ ಒಂದೇಟ. ನಿಮ್ಮ ಏನು ಸತ್ಯ ಹೇಳ್ರಿ ನೋಡೋಣ. ಮಣ್ಣಿನ ಹರಿವು ಅದು ಮಣ್ಣಿನ ಹರಿವು ಅಂತಕ್ಕಂಥ ಮಣ್ಣಿನ ಹರಿವು ಎಷ್ಟು ಅದು. ಆಕಾಶ ಎಲ್ಲ ಕಡೆ ಮೊದಲಿರ್ತಕ್ಕಂಥ ಆಕಾಶ, ಅದರೊಳಗೆ ಘಟ ತಯಾರತ್ತು, ಗಡಿ ತಯಾರತ್ತು, ಕೊಡ ತಯಾರತ್ತು. ಆಕಾಶ ಮೊದಲದ, ಒಡೆದು ಹೋಗ್ಬಿಟ್ರೆ ಆಕಾಶ ಹೇಗದ ಹಾಗದ. ಅದರೊಳಗೆ ಇರೋದ್ರಿಂದ ಅದಕ್ಕೆ ಗಂಡು ಆಕಾಶ ಅನ್ನೋದು, ಇದರೊಳಗೆ ಇರ್ತಕ್ಕಂಥದ್ದು ಹೆಣ್ಣು ಆಕಾಶ ಅಂತ ಸರಿ ಆಗೈತೆ. ಅಂದರೆ ಹಾಗಿಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲರೂ ಯಾರಂದ್ರೆ ಪರಮಾತ್ಮ ಒಬ್ಬರೇ ಇದ್ದಾರೆ. ಇವ್ರು ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಲ್ಲಿ ಪರಮಾತ್ಮ ಮೂಲ ಸ್ವರೂಪ ಪರಬ್ರಹ್ಮ ಸ್ವರೂಪವೇ. ಆದ್ದರಿಂದ ಎಲ್ಲರೂ ಪರಬ್ರಹ್ಮ ಇದ್ದೀರಿ. ಇಲ್ಲಿ ಪುರುಷ ಸ್ತ್ರೀ ಅಂತಕ್ಕಂಥ ದೇಹ ದೃಷ್ಟಿಯಿಂದ ಅಷ್ಟ, ಪಂಚಮಹಾಭೂತಗಳ ದೇಹ ದೃಷ್ಟಿಯಿಂದ ಇಷ್ಟು ಅನ್ನಿಸ್ತಕ್ಕಂಥ ಭಾವನೆ ಅದ. ಇದನ್ನೆಲ್ಲವನ್ನು ಯಾವಾಗ ಮಿಥ್ಯ ಅಂತ ತಿಳ್ಕೊಂಡು ಸತ್ಯವಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ನಾನಿದ್ದೇನೆ, ಪಂಚಮಹಾಭೂತಗಳ ದೇಹ ಒಂದು ದಿವಸ ನಾಶ ಆಗತಕ್ಕಂಥದ್ದು, ನಾಶ ಆಗದೇ ಇರ್ತಕ್ಕಂಥ ನಾನು ಅಂತ ಯಾವಾಗ ತಿಳಿತೀರಿ, ನೀವು ಮೋಕ್ಷ ಪಡಲಿಕ್ಕೆ ಅರ್ಹತೆ ಪಡಿತೀರಿ. ಅದು ಬೇಕು ಅವಶ್ಯ ಮನುಷ್ಯ. ಆಗೋಸ್ಕರವಾಗಿ ಅದಕ್ಕಾಗಿ ನಾವನ್ನೆಲ್ಲ ಸದ್ಗುರುವರ ಚರಿತ್ರೆ ಶ್ರವಣ ಮಾಡಬೇಕು, ಸದ್ಗುರುವರ ಶಾಸ್ತ್ರನ ಸದ್ಗುರು ಮುಖಾಂತರ ಬಂದಿರ್ತಕ್ಕಂಥ ಶಾಸ್ತ್ರನ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿತ್ಯಾಸನ ಮಾಡಬೇಕು. ಅದಕ್ಕಾಗಿ ಮಾಡಬೇಕು. ಇಲ್ಲಿ ಇದ್ರೊಳಗೆ ಹೆಚ್ಚು ಕಡಿಮೆ ಮಾಡ್ರೆ ಒಬ್ಬರಿಗೆ ಕಲ್ಲ, ಒಬ್ಬರಿಗೆ ಕಡಬ. ಅವ್ರು ಯಾರು ಇದ್ರೊಳಗೆ ಇದ್ದಕ್ಕಿದ್ದಂತೆ ತಿಳ್ಕೊಂಡು ಗುರು ಮುಖಾಂತರ ತಿಳ್ಕೊಂಡು ಧನ್ಯರಾಗ್ತಾರಲ್ಲ, ಅವ್ರ ಕಡಬೋ ಉಂಡಿಯೋ ಸ್ವೀಕಾರ ಮಾಡಿಂತ ಆಗ್ತದೆ. ಯಾರಿಗಿದ್ದ ಇದೇ ದೇಹವೇ ನಾವು ಅಂತಕ್ಕಂಥ ಭಾವನೆ ಉಳ್ಕೊಂಡು ಮನುಷ್ಯ ಜನಿಸಿ ಬಂದರೂ ಕೂಡ ಮೋಕ್ಷ ಬಿಡಲಿ ಹಾಗೆ ಉಳಿದು ಅಂದ್ರೆ ಏನಂತಾರೆ, ಕಲ್ಲಿದ್ದಂತೆ ಆಗ್ತದೆ. ಏನು ಮಾಡೋದು? ಅದಕ್ಕಾಗಿ ಸದ್ಗುರು ಪ್ರಾರ್ಥನೆ ಮಾಡಿ, ಸದ್ಗುರುನಾಥ ನಮ್ಮ ಕಲ್ಲನ್ನು ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ಏನು ಕೊಡ್ರಿ, ಉಂಡಿಯೋ ಕಡುಬನ್ನು ಕೊಡ್ರಿ ಅಪ್ಪವ್ರ, ಉದ್ಧಾರ ಮಾಡಿ ಅಂತ ಪ್ರಾರ್ಥನೆ ಮಾಡಿ. ಏಕೆಂದರೆ ಕಲ್ಲು ತಿನ್ನುವ ವಸ್ತು ಅಲ್ಲ ಅದು. ಆದ್ಮೇಲೆ ಆನಂದವಾಗಿ ತಮ್ಮ ಶ್ರೀ ಕ್ಷೇತ್ರದಲ್ಲಿ ವಾಸ ಮಾಡ್ತಾಯಿದ್ದಾರೆ. ಸಿಂಧೂರಿನ ಕಮರಿ ಮಠದಲ್ಲಿ, ಬಿಲ್ವಾನದಲ್ಲಿ ಮಠದಲ್ಲಿ ದಿನಾಲು ಅನೇಕ ಜನರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಶಾಸ್ತ್ರ ಪುರಾಣ ಪ್ರವಚನ ನಡೀತಾವೆ ಅವರವರಿಗೆ. ಈ ಮಹಾಪೂರ್ವ ಅಂತ ಇಲ್ಲೆಲ್ಲ ಇನ್ನೊಮ್ಮೆ ಭಾಳಷ್ಟು ನೀರು ಬಂತು. ಬಹುಶಃ ಇಷ್ಟು ಎತ್ತರ ನೀರು ಬಂತು ಕಾಣ್ತು, ಭಾಳಷ್ಟು ಎತ್ತರ ನೀರು ಬಂತು. ಅಷ್ಟು ನೀರು ಬಂತು, 10 ಫೂಟ್ 15 ಫೂಟ್ ನೀರು ಮುಂದಕ್ಕೆ ಇಳಿಗೆ ಹೋದಂಗೆ ಹೆಚ್ಚಾಗುತ್ತೆ. ಅಷ್ಟೆಲ್ಲ ಬಂತು. ಅಷ್ಟು ತುಂಬಿ ಬಂತಂದ್ರೆ ಡ್ಯಾಮ್ದೊಳಗೆ ಹಿಡಿದು ನೀರು ಹಿಡಿದ್ರಿ. ಡ್ಯಾಮ್ದೊಳಗೆ ಹಿಡಿಲಿಲ್ಲ ಆಗ ಎಲ್ಲ ಹೋದ್ರೆ ಎಲ್ಲಿ ಹೋದ ಸಮುದ್ರಕ್ಕೆ ಹೋಗಿಬಿಟ್ಟು ಅಂತ ಹೋದು. ಒಂದು ವೇಳೆ ಯಾರೋ ಹೋದಪ್ಪ ಹಿಡ್ಕೊಳ್ರು ನೀರ ತೊಗೊಳ್ರಿ ಅಂತ ಪ್ರಯತ್ನ ಮಾಡಿ ಒಂದು ವೇಳೆ ತೊಗೊಳ್ರಿ. ಎದ್ರೊಳಗೆ ತೊಗೊಬೋದು, ಕೊಡದಾಗ ತೊಗೋಬೋದು, ಹಂಡೆ ತುಂಬ್ಕೋಬೋದು. ದೊಡ್ಡ ಸಿಂಥೆಟಿಕ್ ಅವು ಯೂಸ್ ದೊಡ್ಡ ಬ್ಯಾರಲ್ ಅಂತ ದೊಡ್ಡದಲ್ಲ ಅಂತ ಅವು ತೊಗೋಬೋದು. ಅದಕ್ಕಿಂತ ದೊಡ್ಡ ಇರ್ತಕ್ಕಂಥ ಏನು ಈ ಟ್ಯಾಂಕರ್ ತುಂಬೋದು. ಎರಡು ತೊಗೋಬೋದು ಅಷ್ಟು ತೊಗೋಬೋದು. ತುಂಬಿ ಇಟ್ಕೊಂಡಿರ್ತಕ್ಕಂಥ ನೀರೆಷ್ಟು, ಹರ್ಕೊಂಡು ಹೋಗಿರ್ತಕ್ಕಂಥ ನೀರೆಷ್ಟು ಅದು ಸೀಮೆ ಅದಲ್ರಿ, ಏನು ಸೀಮೆ ಇಲ್ಲ, ಅದು ಏನು ಸೀಮೆ ಇಲ್ಲ. ಇವರು ಮಾರ್ಕ್ ಮಾಡಿ ಹೇಳ್ತಿದ್ರಿ, ಇಷ್ಟು ನೀರು ಬಂದ ಅಷ್ಟು ನೀರು ಬಂದ. ಅದು ಒಂದು ಘನ 1000 ಅಡಿ ಎತ್ತರ, 1000 ಅಡಿ ಹಿಂಗೆ ಚೌಕಾಕಾರವಾಗಿ ಸುತ್ತಲ 1000 ಅಡಿ ಎತ್ತರ ಅಂತಂದು ಒಂದು TMC ಅಂತಾರೆ. TMC ಹೇಳಿದ್ರು. ಮತ್ತು ಇಲ್ಲಿಂದ ಹೋದ ಯಾವ TMC ರೀ?
ಇತ್ತಾಗ ಸ್ವಲ್ಪ ರೊಕ್ಕೋಗಿ ಬರಟ್ಟಿದ್ದ ಹಾಟ್ಕೊಂಡು ಅಲ್ಲಿಂದ ವಾಸಪ್ಪನ ತೋಟದಾಗ ಈ ಕಡೆ ಹೋದ್ರೆ ರೊಕ್ಕೋಗಿ ಬರಟ್ಟು ಹಿಡ್ಕೊಂಡು ಈಚೆ ಕಡೆ 0 ಕಡೆ ಅಲ್ಲಿ ತನಕ ಹೋದ್ರೆ ಯಾವ ಟಿ ಎಮ್ ಸಿ ಇಲ್ಲೇನ ಅದ್ರ ಲೆಕ್ಕ ಮಾಡೋದಾಗಲ್ಕಾಗಿ ಏನು ಮಾಡಿದೆ ಸುಮ್ಮಿರೋದಟ್ಟು ಬಟ್ ಸುಮ್ಮಿರೋದಷ್ಟ ಮತ್ತೇನಿಲ್ಲ ರೀ ಅಬ್ಬೊಬ್ಬ ಭಾರಿ ಹೊತ್ತು ಅಲ್ಲಲ್ಲ ಛೇ ಇಂಥ ಹೊಳಿ ನಾವು ಎಂದೂ ನೋಡಿರ್ಲಿಪ್ಪ ದೇವ ಹೊಳೆಯೋದು ನೋಡು ದೇವ ಗಂಗಾ ಅನ್ನೋದು ಬಿಡ್ಕೊಂಡು ಹೆಸಗಾಡಿ ಮ್ಯಾಗ ಮಂದಿನ ಕೊಲ್ಲಕತ್ರ ದೇವಹೊಳೆ ಬತ್ತು ಮಾರಾಯ ದೇವಹೊಳೆ ಅದಕ್ಕೆ ಅಂತಿರ್ತಾರೆ ಹಂಗೆ. ಅದಕ್ಕಾಗಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆಗೆ ತ್ರಾಸ ಆದ ಇನ್ನೊಬ್ರಿಗೆ ಗಂಗಾದೇವಿ ಸಹಿತ ಏನು ಹೆಸರು ಬರ್ತದೆ ರೀ ದೇವಂತಾರ ರೀ ದೇವ ಹೊಳೆಯೋದು ಬಿಡೋರು ದೇವಹೊಳೆ ಅಂತಾರೆ ಕೊಲ್ಲುದಿರೋದು. ಅದಕ್ಕೆ ಮನುಷ್ಯ ಪಾಪ ಕಾರ್ಯಗಳು ಯಾರು ಕೂಡ ಏನು ಮಾಡಬಾರ್ದು ಮಾಡಬಾರ್ದು ರೀ ಪಾಪ ಕಾರ್ಯಗಳನ್ನು ಮಾಡಬಾರ್ದು. ಸ್ವಲ್ಪ ರೀ ಒಳ್ಳೆಯ ಕಾರ್ಯ ಮಾಡಲಿ ಅದನ್ನು ಭಾಳಷ್ಟು ಮಹತ್ವ ಇರ್ತಂಥ ಲಾಭ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಆತ್ಮಲಾಭ ಪರಮ ಲಾಭವನ್ನು ವಿದ್ಯತೆ ಅಂತ ಆತ್ಮಲಾಭಕ್ಕಿಂತಲೂ ಜಗತ್ತಿನೊಳಗೆ ಯಾವ ಲಾಭ ಇಲ್ಲಪ್ಪ ಹೆಚ್ಚಿದ್ದು. ಆತ್ಮಲಾಭ ಅಂದ್ರೆ ತನ್ನನ್ನು ತಿಳ್ಕೊಂಡು ಗುರು ಮುಖಾಂತರವಾಗಿ ಧನ್ಯ ಆಗಬೇಕು. ಅದು ಅತ್ಯಂತ ಮಹತ್ವ ಇರ್ತಕ್ಕಂಥ ಅದನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆತ್ಮೇಲೆ ಸದ್ಗುರುಗಳ ಸನ್ನಿಧಿಯಲ್ಲಿ ಅನೇಕ ಜನರು ಬರ್ತಾಯಿದ್ರು ಹೋಗ್ತಾಯಿದ್ರು. ಸದ್ಗುರುಗಳು ಸೇವೆ ಮಾಡ್ತಾಯಿದ್ರು, ಸದ್ಗುರುಗಳ ಪಾದ ಸೇವೆ ಮಾಡ್ತಾಯಿದ್ರು, ಸದ್ಗುರುಗಳು ಸ್ನಾನ ಮಾಡಿಸ್ತಾಯಿದ್ರು, ದಾಸೋಹ ನಡೀತಾಯಿತ್ತು, ಪ್ರಸಾದ ವ್ಯವಸ್ಥೆ ಮಾಡ್ತಾಯಿದ್ರು, ಪ್ರಸಾದ ತಯಾರು ಮಾಡೋದು, ಹೆಣ್ಮಕ್ಳು ಧಾನ್ಯಗಳ ಸ್ವಚ್ಛ ಮಾಡೋದು, ಧಾನ್ಯಗಳನ್ನು ಸ್ವಚ್ಛ ಮಾಡೋದು, ಮತ್ತು ಕೆಲವರು ಹೋಗಿ ಬೀಸ್ಕೊಂಡು ಬರೋದು, ಮತ್ತು ಸಜ್ಕ ಹೊಡ್ಸ್ಕೊಂಡು ಬರೋದು, ಭತ್ತ ಕುಟ್ಟೋದು, ಕಲ್ಲ ಕುಟ್ಬೇಕಲ್ಲ ಅಷ್ಟು ಕುಟ್ಟೋದು, ಅದು ಮತ್ತು ಖಾರ ತಯಾರು ಮಾಡ್ಬೇಕು. ಅದಕ್ಕೆ ಮತ್ತು ಯಾರು ಗಂಡು ಮಕ್ಳು ಎಣ್ಣೆ ತೊಗೊಂಬರಕ್ಕೆ ಹೋಗ್ಬೇಕು, ಜತ್ತಿಗೂ ತರಬೇಕು, ಎಲ್ಲಿ ತರಬೇಕು, ಬೇಕಾದೆಲ್ಲ ಸಾಮಾನು ತರಬೇಕು. ಇಲ್ಲೇ ಮಾಡ್ತಿಲ್ಲ ದಿವಸ ಮಾಡ್ತಾರೆ. ಇಬ್ಬರ ಅಲ್ಲಿ ಮಾಡ್ಬೇಕು ರೀ, ಅಲ್ಲಿ ಮಾಡ್ತಿದ್ರು, ದಿನಾಲು ನಡೀತದೆ. ದಾಸು ಆನಂದವಾಗಿ ನಡೀತಾಯಿತ್ತು, ಭಾಳ ಚೆನ್ನಾಗಿರ್ತಿತ್ತು. ಒಂದು ದಿವಸ ಅಮಾವಾಸ್ಯೆ ಕತ್ತಲು ರೀ ಏತ್ರಿ ಅಮಾವಾಸ್ಯೆ ಕತ್ತಲಿತ್ತು. ಅಮಾವಾಸ್ಯೆ ಕತ್ತಲೆ ಒಳಗೆ ಭಜನೆ ಮಾಡ್ತಾಯಿದ್ರಿ ಮಠದೊಳಗೆ. ಭಜನೆ ಮಾಡ್ತಾಯಿದ್ರು. ಭಜನೆ ಮಾಡುವಾಗ ಎಲ್ಲರೂ ಕೇಳ್ಕೋತ ಕೂತಾರೆ, ಅನ್ನೋದಾಗ ಕೂತಾರೆ, ಎಲ್ಲ ಬೆಳಗ್ಗೆ ಕೇಳ್ಕೋತ ಕೂತಾರೆ. ಅದಕ್ಕೆ ಗುರುಗಳ ಮಹತ್ವ ಅಂದ್ರೆ ಭಾಳ ದೊಡ್ಡದ್ರಿ. ಕೊಲ್ಲುವನಿಗಿಂತಲೂ ಎಂತಾರೆ ಕಾಯುವನು ದೊಡ್ಡವತ್ತ. ಅದಕ್ಕೆ ಆ ಗುರುಗಳ ಬಗ್ಗೆ ಈ ಕಬೀರದಾಸ್ ಅಂತಾರೆ, ಸಬತ ಸಮುಂದಕ್ಕೆ ಮಶೀಕರು ಸಬಧರತಿ ಕಾಗದಕರು ಸಬ ಬನರಾಯ ಲೇಖನಿಕರು ಗುರುಗುಣ ಕಿ ನ ಲಿಖ ಜಾಯೆ ಅಂತ ಹೇಳ್ತಾರೆ. ಸಪ್ತ ಸಮುದ್ರಗಳನ್ನು ಮಸಿ ಮಾಡಿ, ಸಪ್ತ ಸಮುದ್ರಗಳನ್ನು ಶಾಯಿ ಮಾಡ್ತಾರೆ, ಮಸಿ ಮಾಡಿ. ಆಮೇಲೆ ಸಬಧರತಿ ಅಂದ್ರೆ ಸಂಪೂರ್ಣ ಪೃಥ್ವಿ ಐತೆ ನೋಡಿ, ಎಷ್ಟು ಈ ಭೂಮಿ ಐತ್ಲ ಎಲ್ಲವನ್ನು ಹಾಳಿ ತಿಳ್ಕೊಂಡು ಎಲ್ಲ ಗಿಡಗಳ ತರ್ರಿ ಅಲ್ಲಿ ಹೇಳ್ತಾರೆ. ಸಬಬನರಾಯ ಲೇಖನಿಕರು ಎಲ್ಲ ಗಿಡಗಳನ್ನು ಗಿಡ ಕತ್ತರಿಸಿ ಹಾಕಿ ಎಲ್ಲ ಪೆನ್ ತಯಾರು ಮಾಡಿ ಅಷ್ಟು ಪೆನ್ನುಗಳ ಮುರಿ ತನಕ ಬರೀದ್ರಿ. ಕಾಗದ ತುಂಬಿ ಹೋಗ್ಬೇಕು, ಭೂಮಿಯನ್ನು ಕಾಗದ ತುಂಬಬೇಕು, ಎಲ್ಲ ಪೆನ್ನುಗಳು ಬರೆದು ಆಗ್ಬೇಕು, ಮುರಿಬೇಕು. ಶಾಯಿ 7 ಸಮುದ್ರದ ಶಾಯಿ, ಸಮುದ್ರ ನೀರು ಅದೆಲ್ಲ ಶಾಯಿ ಆಗಬೇಕು. ಇಲ್ಲ ಬರೋದ ಲೇಖನಿಗೆ ಅವು ಪೆನ್ ಮುರಿದು ಹೋಗಿಬಿಟ್ಟತ್ರಿ. ಸಪ್ತ ಸಮುದ್ರ ನೀರು ಆಗಿ ಹೋಗಿಬಿಟ್ಟದ. ಭೂಮಿ ಅಂತಕ್ಕಂಥ ಈ ಕಾಗದ ಅದು ತುಂಬಿ ಹೋಗಿಬಿಡ್ತದೆ, ಜಾಗ ಸಿಗಲಿಲ್ಲ. ಯಾರ ಬಗ್ಗೆ? ಗುರುಗಳ ಬಗ್ಗೆ ಬರೆಯಾಗ್ತಿದ್ರು, ಗುರುಗಳ ಬಗ್ಗೆ ಬರಿತಾಯಿದ್ರು. ಗುರುಗಳ ಬಗ್ಗೆ ಬರಿಬೇಕು, ಗುರುಗಳ ಮಹಿಮೆಯನ್ನು ಬರಿಬೇಕು ಅಂತ ಬರೆದ್ರು. ಅಷ್ಟೆಲ್ಲ ಆಯಿತು. ಕೊನೆಗೆ ಗುರುಗಳ ಗುಣಗಳನ್ನು ಅವರು ವರ್ಣನೆ ಮಾಡಲಿಕ್ಕೆ ಆಗಲಿಲ್ಲಂತ. ಗುರು ಗುಣಕ್ಕೆ ನ ಲಿಖ ಜಾಯಿ, ಗುರುಗಳ ಗುಣಗಳನ್ನು ಅವ್ರ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದರೂ ಆಗಲಿಲ್ಲ ಅಂದ್ರೆ ಅಷ್ಟು ದೊಡ್ಡ ಮಹಿಮೆ ಗುರುಗಳು. ಅಂಥ ಮಹಾಸಾಮರ್ಥ್ಯಗಳಂಥವ್ರು ಸದ್ಗುರುಗಳು. ಆ ಸದ್ಗುರುಗಳ ಸನ್ನಿಧಿ ಅನೇಕ ಜನರಿದ್ದಾರೆ. ಅದು ಏನು ಮಾಡೋದು? ಗುರುಗಳ ಸನ್ನಿಧಿಯಲ್ಲಿ ಏನು ಮಾಡಿದ್ರು? ಅವರ ಆಜ್ಞೆಯನ್ನು ಪಕ್ಕ ಪಾಲಿಸಲು ಸಾಕೆಲ್ಲ ಒಳ್ಳೆಯದು. ಅದು ಏಕೆ ಇದು ಏಕೆ ಹೀಗೆ ಕೇಳಬಾರ್ದು, ಪ್ರಶ್ನೆ ಕೇಳ್ಕೊಳ್ಬಾರ್ದು. ಏನು ಹೇಳ್ತಾರೆ ನೋಡ್ರಿ, ಅದನ್ನು ಕೇಳಬೇಕು, ಪಾಲಿಸ್ಬೇಕು, ಅವರು ಒಳ್ಳೇದಿರ್ತದೆ. ಎಲ್ಲರೂ ಆನಂದವಾಗಿ ಭಜನೆ ಏನು ಮಾಡ್ತಾಯಿದ್ರು. ಆಗಿನ ಕಾಲ ಗ್ಯಾಸ್ ಇದ್ದು ಗ್ಯಾಸ್ ಇದ್ದು ಅಷ್ಟೇ ಅಲ್ಲ. ಅದಕ್ಕಿಂತ ಮೊದಲು
ಹಿಲಾಲ್ ಅಂತ ಇರ್ತೀವಿ, ಹಿಲಾಲ್ ಅಂಥೇಳಿ. ಹಿಲಾಲ್ ಅಂದ್ರೆ ಒಂದು ಬೆಳಿಗ್ಗೆ ಕಟ್ಟಿಗೆ ಅಥವಾ ಕಬ್ಬಿಣ ಸೆಳಿಗೆ ಅರಿವಿ ಸುತ್ತಿ ಅದಕ್ಕೆ ಎಣ್ಣೆ ಹಾಕಿ ಚಿಮಣಿ ಹಾಕಿ ಹಚ್ಚೋದ್ರಿ. ಈ ಗಾಣಿ ಎಣ್ಣೆ ಇದು ಬೇರೆ, ಅದು ಇದು ಡ್ಯೂಟಿ ಅಂತಾರೆ. ಗಾಣಿ ಎಣ್ಣೆಗೆ ಅಂತಂದ್ರೆ ಡ್ಯೂಟಿ ದೇವ್ರಿ ಅದು. ಹಿಲಾಲ್ ಅಂತಾನೆ ಮನುಷ್ಯರು ಅದು ಮನುಷ್ಯರು ತೆಗೆದುಕೊಂಡು ಹೀಗೆ ಮಾಡ್ತಾರೆ. ಹಿಂಗೆ ಕಾಲಕ್ಕೆ ಎಲ್ಲ ಮಾಡಿ ಅದರೊಳಗೆ ಭಜನಾ ಕಾರ್ಯಕ್ರಮ ಮಾಡ್ಕೋತ ಆನಂದವಾಗಿ ಕೂತಾರೆ, ಎಲ್ಲರೂ ಕೂತಾರೆ. ಭಜನೆ ನಡೀತಾ ರಾತ್ರಿ 12 ಗಂಟೆ ಆಗೋದು ಬಂತು. ಗುರುಗಳು ಸರ್ವಜ್ಞ ಮನೆಗಳು ರೀ. ಸರ್ವಜ್ಞ ಅಂದರೆ ಎಲ್ಲವನ್ನು ಬಲ್ಲಂಥವ್ರು, ಅದರ ಅರ್ಥ ಎಲ್ಲವನ್ನು ಬಲ್ಲಂಥವ್ರು. ಗುರುಗಳು ನಾವು ಸ್ವಲ್ಪ ಹೀಗೆ ಕೂತಾರೆ. ಅವರೊಂದು ದೃಶ್ಯ ಕಣ್ಣಿಗೆ ಬಂದುಬಿಡ್ತಾರೆ, ಒಮ್ಮೆ ಕಾಣಿಸ್ತು. ಆಗ ಅವರಪ್ಪ ಅವರಂದರು, ತಮ್ಮ ನೀವೆಲ್ಲ ಭಜನೆ ಮಾಡೋದು ಬಿಟ್ಟುಬಿಡ್ರಪ್ಪ, ಈಗೆಲ್ಲ ಭಜನೆ ಮಾಡೋದು ಸಾಕು, ಬಿಟ್ಟುಬಿಡ್ರಿ ಎಲ್ಲರೂ. ಈಗ ಒಂದು ಕೆಲಸ ಮಾಡಿ, ಈಗಿಂದೀಗ ತಕ್ಷಣದಲ್ಲಿ ಎಲ್ಲ ಏನು ಹಿಲಾಲ ದಿವಟಿಗೆ ಅದ ನೋಡು, ಅದನ್ನೆಲ್ಲ ಶಾಂತ ಮಾಡಿರಿ, ಆರಾಮ ಮಾಡ್ಕೊಂಬಿಡ್ರಿ, ಲಘು ಮಾಡ್ಕೊಂಬಿಡ್ರಿ. ಈಗಿಂದೀಗ ಭಜನೆ ಬಿಟ್ಟು ಮಾಡ್ಕೊ. ಅವ್ರು ಅದರ ಒಬ್ಬರು ಕೇಳಿರಿ, ಯಾಕೆ ಅದನ್ನೆಲ್ಲ ಕೇಳ್ಕೊತ ಬರೋ ಸಮಯ ಇಲ್ಲ, ಸುಮ್ಮ ಮಾಡ್ಕೊಂಡು ಒಟ್ಟು ಅಲ್ಲಾಡ್ಬಾರ್ದ. ನಾವು ಹೇಳ್ದಾಗ ಒಟ್ಟು ಅಲ್ಲಾಡ್ಬಾರ್ದು, ಸುಮ್ಮ ಮಾಡ್ಕೊಂಡ್ಬಿಡು. ಒಟ್ಟು ಸುಮ್ಮ ಮಾಡ್ಕೊಡೋದು, ಏನು ಬೇಕಾದಾಗಲಿ ಸುಮ್ಮ ಮಲ್ಕೊಳ್ಳೋದು, ಗಪ್ಪ ಮಾಡ್ಕೊಂಡ್ಬಿಡು. ಅದು ಹ್ಞೂ ರೀ ಅಪ್ಪ ಅವ್ರು ಅಂತೇಳಿ ಎಲ್ಲರೂ ಮಲ್ಕೊಂಡ್ರಿ. ಮಲ್ಕೊಂಡ ನಂತರ ಕೇಳ್ರಿ ಅಪ್ಪ, ಮೊದಲು ಸ್ವಲ್ಪ ಕೇಳ್ರಿ, ಯಾಕ್ರಿ ಅಪ್ಪ ಅವ್ರದ್ದು ಒಬ್ಬೊಬ್ರು ಕೇಳ್ರಿ. ಅವರಪ್ಪ ಅವ್ರದ್ರು, 4 ಮಂದಿ ಮಹಾತ್ಮರು ಬರ್ತಾರೋ, ಮಲ್ಕೋರಿ ಆರಾಮ. ಯಾರು ಬರ್ತಾರೆ? 4 ಮಂದಿ ಮಹಾತ್ಮರು ಬರ್ತಾರೋ. ಅದು 4 ಮಂದಿ 4-6 ಮಂದಿ 4-6 ಮಂದಿ 8-10 ಮಂದಿ ಆಯಿತು, 10-20 ಮಂದಿ ಎಲ್ಲ ಆಯ್ತು. ಅದ್ರೊಳಗೆ ಇರ್ತದೆ. ಮಹಾತ್ಮರು ಬರ್ತಾರೋ, ಮಲ್ಕೊಡ್ರಿ, ಗಪ್ಪ ಮಲ್ಕೊರಿಪ್ಪ. ಮಹಾತ್ಮರು ಬಂದ್ರೆ ಒಳ್ಳೆ ಸೇವೆ ಮಾಡ್ಕೊರಿ. ಒಂದು ಮಹಾತ್ಮರು ಬಂದ್ರೆ ಮಲ್ಕೊಳ್ಳಿ ಅಂತ ಇವರೇ ಅಂತ ಮಾತು ಬರ್ಬೇಕ್ರಿ. ಅವ್ರು ಇವರೇ ಅಂತ ಮಾತು ಬರ್ಬೇಕು. ಅಪ್ಪ ಅವ್ರು ಕೇಳ್ಬೋದ್ರು, ಏನು ಕೇಳಿ ಲಗು ಮಲ್ಕೊರಿ ಪಟ ಎಲ್ಲ ಮಲ್ಕೊಂಡ್ರು. ಅಪ್ಪ ಅವ್ರು ಮಲ್ಕೊಂಡ್ಬಿಟ್ರು. ನಾವು ಎಲ್ಲರೂ ಮಲ್ಕೊಂಡ್ಬಿಟ್ರಿ. ಮತ್ತೇನು ಇಲ್ಲರಲ್ಲೇ ಎಲ್ಲ ಕಡೆ ಶಾಂತ. ಅವ್ರದು ಏನು ಬರೋಷ್ಟ್ರೊಳಗೆ ಭಜನೆ ಬಂದ್ರಿ, ಮಹಾತ್ಮರು ಬಂದರು. ನಾ ಬರೋಷ್ಟ್ರೊಳಗೆ ಏನು ಭಜನೆಗೆಲ್ಲ ಬಂದಲ್ಲಿ ಏನು ಭಜನೆ ಮಾಡ್ತಾಯಿಲ್ಲ, ಭಾಳ ಸಾಧಿಸ್ತಾ ಅನುಕೂಲ ಆಗ್ತಂದು ಬಂದರು. ಈ ಕಡೆ ನೋಡ್ರಿ, ಆ ಕಡೆ ನೋಡ್ರು, ಯಾರಿಲ್ಲ. ಆ ಮಾತಲೆ ಹಿಂದಿನ ಪರ್ವತ ಮಠದ ಹಿಂದಿನ ಬಾಜು ಹೋದ್ ನೋಡ್ರಿ. ಈಗ ಸದೇ ಮಠ ಅಲ್ಲ, ಅಲ್ಲಿ ಹಿಂದೆ ಪರ್ವತ ಅದು. ಆ ಕಡೆ ಸಾವಕಾಶ ಅಲ್ಲೆಲ್ಲ ಮಂದಿ ಭಾಳ ಇರ್ತಾರೆ, ಭಾಳಷ್ಟು. ಆ ಕಡೆ ತಮಿಳ್ನಾಡಿನ ಎಲ್ಲಿಂದು ಕಳ್ಳರು ಬಂದಿರ್ತಿರ್ತಾರೆ, 40-50 ಮಂದಿ ಇರ್ತಿರ್ತಾರೆ, ಮನೆ ಹೇಳ್ತಾರೆ. ಅಲ್ಲಿ ವಾಸ ಮಾಡಿರ್ತಾರೆ ಅವ್ರು ಕಳ್ಳರು, ಒಂದು 50 ಅಟ್ಲೀಸ್ಟ್ ಜನರು. ಅಲ್ಲಿ ಹಿಂದೆ ಬಾಳೆ ಹಳ್ಳ ಅಂತ ಹೇಳ್ತಾರೆ, ಬಾಳೆ ಹಳ್ಳ. ಮತ್ತು ಆಲ್ದಳ ದೊಡ್ಡದು ಆಲ್ದಳ ಹೋಗಿ ಮಠಕ್ಕೆ ಹೋಗ್ತಾರೆ. ಸಿಂಧೂರಿಗೆ ನಮ್ಮ ಮಠಕ್ಕೆ ಹೋಗಿದ್ದ ಒಂದು ಅಲ್ಲಿ ಒಂದು ಹಳ, ಅಲ್ಲಿ ಇಟ್ಕೊಂಡು ಅಷ್ಟೇ ಒಂದು ಜಾಗ ಕಳ್ಳರು. ಅವ್ರೇನು ತೋರ್ಸಂಬಂದು ಬಂದರು, ಸಾವಕಾಶ ಬಂದರು. ಪರ್ವತ ಮೇಲೆ ಬರ್ತಾರೆ, ಸಾವಕಾಶ ಬಂದು ನೋಡ್ತಾರೆ. ಹಣಿಗೆ ಏನು ಭಜನೆ ಇಲ್ಲಪ್ಪ, ಎಲ್ಲ ಬಂದ ಮಾಡ್ಯಾರು. ಮತ್ತೇನು ಮಾಡ್ಯಾರ, ಕತ್ಲತ್ತು ಎಲ್ಲ ಕಡೆ. ಬೆಳಕಿದ್ರೆ ಬೆಳಗಾಲಕ್ಕಿತ್ತು, ಚಲೋ ತಡಿ ಹೋಗೋಣ ಮಾತು. ಹೆಂಗೆ ಹಿಡಿದ್ರಿ ಅಂತ, ಹೆಂಗೆ ನಡಿ ನಮ್ಮನ್ನ ಏನು ಕೇಳ್ತಾರೆ, ಹಿಡಿದು ಇಲ್ಲೇ ಸಿಕ್ಕಂಗೆ ಹೋದಪ್ಪ. ದಾರಿ ಹೆಂಗೆ ಸಿಗೋದು ಹೋಗೋದು, ಆ ಬೇರ ಹಿಡ್ಕೊಂಡು ಈ ಕಂಟಿ ಹಿಡ್ಕೊಂಡು ಹೋಗೋದು. ಜಾರಿ ಬಿದ್ದರೆ ಬಿತ್ತು, ಮತ್ತು ಅದಕ್ಕೆ ಬಂದಿರ್ತೀವಿ ಆಗೋದಿಲ್ಲ. ಹಾಗೆ ಹೋದ್ರಿ. ಹೋಗಿ ಮತ್ತು ಮಠದೊಳಗೆ ನಮ್ಮ ಪ್ರಸಾದ ತಯಾರು ಮಾಡ್ತಕ್ಕಂಥ ಬಳಗ, ಅಮಾವಾಸ್ಯೆ ಪ್ರಸಾದ ಭಾರಿ ಚಲೋ ಮಾಡಿದ್ರಿ. ಅವರು ಗುಡ್ಡದ ಮೇಲೆ ಇರುವಾಗ ವಾಸ ಬರಾಗ್ತಿತ್ತು, ವಾಸ ಬರತ್ತು. ಎಷ್ಟು ವಾಸ ಬರೋದು, ಘಮ ಮತ್ತೊಬ್ಬರು ನೆಗಡಿ ಬಂತ ಮುಂದೆ. ನೀನು ನಾಯಿ ಮುಗಿದಾಗ ನೀನು ಮಾಡಿದ್ರಿ, ನಾನೇ ವಾಸ ಬರೋದಪ್ಪ. ಎಂತ ಮುಗಿದಿದ್ದೆ ನೋಡು, ಎಷ್ಟು ಚಲೋ ಅದ್ರೊಳಗೆ ಎಷ್ಟು ವಸ್ತು ಹಾಕ್ಯಾರ, ಏನು ಎಷ್ಟು ಘಮ ವಾಸ ಬರ್ತೈತಿ. ನನಗಂತೂ ಕೆಟ್ಟ ಹಸಿವು ಆಗೈತಿ, ಏನು ಮಾಡೋದೀಗ ಅದನ್ನು. ಹೋಗ್ಯಾರ ಹೋಗಿ ನಡಿ ಬಂದು ವಿಚಾರ ಮಾಡ್ತಂದು ಸಾವಕಾಶ ಇಳ್ಕೋತ ಬಂದು ದಾಸಕ್ಕೆ ಹೋದ್ರಿ. ಮಾತಾಡಿ ಅವ್ರಿಗೂ ನಾವು ಬಂದವರು ಅದರೊಳಗೆ 4 ಮಂದಿ ಮಾತಾಡ್ರಿ. ನಾವು ಬಂದದ್ದು ಕಳ್ತನಕ್ಕೆ. ಉಂಡು ಮನೆಗೆ ಕಣ್ಣು ಹಾಕೋದಂದ್ರೆ ಇದು ಸರಿಯಾಗೋದಿಲ್ಲ, ತಪ್ಪಾಗ್ತದೆ. ಅದಕ್ಕೆ ಹಂಗೆ ಯೋಗ್ಯ ಇರೋದಿಲ್ಲ, ಹಂಗೆ ಮಾಡಬಾರ್ದು.
ಅದಕ್ಕೆ ಕಳ್ತನಕ್ಕೆ ಬಂದಿದ್ರೆ ಕಳ್ತನ ಮಾಡ್ಬೋದು. ಉಂಡ ನಂತರ ಅದ ಮನೆಗೆ ಕಳ್ಳಾಕೋದು ಕನ್ನಾಕೋದು ಅಂದ್ರೆ ತಪ್ಪಾಗತಿ. ಅದೇನು ತಪ್ಪಾಕತಿ, ಹೇಗೆ ತಪ್ಪಾಕತಿ ಒತ್ತಪ್ಪ ಕೇಳಿದ. ಅದಕ್ಕೆ ಉತ್ತರ ಹೇಳಿದ, ಒಂದು ನಾಯಿ ಇರ್ತೈತಿ, ನಾಯಿ ಮರಿ. ಆ ನಾಯಿ ಮರಿಗೆ ಯಾವನೋ ಬಂದು 4 ಕಡೆ ಹಾಲು ಹಾಕಿದಂದ್ರೆ ಹಸದೈತಿ ತೊಗೊಂಡು ಅವನ ಜೀವನ ಪರ್ಯಂತರ ನಾಯಿ ಅದು ಎಷ್ಟು ದಿವಸ ಅವ್ನು ನೋಡಿದ ಅವ್ನು ಬಾಲ ಗುಂಡು ಹೊಡಿತೈತೆ ಅದು ನಾಯಿ. ಒಂದು 4 ಕಡೆ ಹಾಲು ಕುಡಿದು ಈ ಮಡ್ದಾಗ ಶಿಸ್ತಂಗೆ ಎಲ್ಲ ಹೊಡೆದ ಎಲ್ಲ ಮಾಡಿ ಮತ್ತು ಹೋಗ್ಬೇಕ್ನ್ಯಾಗ ಮತ್ತು ಕಳತಾರ ಮಾಡ್ಕೊಂಡು ಹೋಗೋನಂತ ಮಾತಾಡ್ತಿ ಅಂದ್ರೆ ಅದೇನು ಬುದ್ಧಿ ಐತಿ ನಿನಗೆ? ಅವಂತ ಅಭಿದ್ರ ಅವ್ರೊಳಗೆ ಅವನ ಬುದ್ಧಿಯಲ್ಲಿ ಎದಕ್ಕೆ ಬೇಕೈತಿ? ಸುಳ್ಳು ಅವಗಾಡೋದು. ತನಗೆ ಬುದ್ಧಿ ಇಲ್ಲಪ್ಪ, ನಿನ್ನ ಬುದ್ಧಿ ಐತಿಲ್ಲೋ ನೀವು ಬಿಡು ನಾ ಮಾಡ ಅವ ಅಂದ್ರೆ ಅದು ಏನು ಮಾಡ್ತೀವಿ ಮಾಡೋ ಮರ. ನಾವಂತೂ ಕಳ್ತಾನ ನಾವು ಪ್ರಸಾದ ಮಾಡ್ತೀವಿ, ನಾವು ಕಳ್ತನ ಮಾಡೋದಿಲ್ಲ. ಅದು ಇವಂದ ನಾನು ಪ್ರಸಾದ ಮಾಡೋ, ಕಳ್ತನ ಮಾಡೋ, ಎರಡೂ ಮಾಡೋ. ಅವರು ಸಂಬಂಧಿ ಅದ್ರಾಗ ಭಾಗ ಆಗಿ ಒಂದು 4 ಮಂದಿ ಎತ್ತಾಗ ಒಂದು 4 ಮಂದಿ ಎತ್ತಾಗದ್ರೆ ದಾಸೋಕ್ಕೆ ಹೋದ್ರು ಘಮ ವಾಸ ಬರುತ್ತೆ, ಚಲೋ ಪರಿಮಳ. ಒಳಗೆ ಹೋಗಿ ಸಾವಕಾಶ ಬಾಗಲ ತೆಗೆದ್ರು. ಮತ್ತೆ ಬಂದು ಏನು ಅಪ್ಪವ್ರ ಅಕಸ್ಮಾತ್ ಬಂದ್ರಂದ್ರೆ ರಾತ್ರಿ ಅವರು ತಪಸ್ಸು ಅದು ಏನು ಮಾಡ್ತಿರ್ತಾರೆ ಸನ್ಯಾಸಿಗಳು. ಅಕಸ್ಮಾತ್ ಬಂದ್ರಪ್ಪ ಹಾಗೆ ಮಾಡೋದು. ಅದಕ್ಕೆ ಚಿಂತೆ ಮಾಡ್ತೀರಿ, ನಾ ಇರ್ತೀನಿ ಬನ್ನಿ. ಅದು ಏನು ಮಾಡೋದು ಕೇಳ್ರಿ, ಏನು ಮಾಡಂಗಿಲ್ಲ. ಅಪ್ಪ ಅವ್ರು ನಾವು ನಿಮ್ಮ ಭಕ್ತರು ಯಶೋಗಿತ್ತೀರಿ, ಎಲ್ಲರೂ ಮನ್ಕೊಂಡಿದ್ರು ಮತ್ತು ನಾವು ಹಿಡ್ಕೊಂಡು ಉಣ್ಣಾಗ್ತೀರಪ್ಪ. ಎದ್ದು ಎಬ್ಸೋದು ಅವ್ರಿಗೆ 2 ಸಾರಿ ಕೈ ಅದು ತ್ರಾಸ ಆಗಬಾರಪ್ಪ, ನೀಡ್ಬೇಕಲ್ಲ ಎದ್ದು ನೀಡ್ಬೇಕು, ನಿದ್ರೆ ಬಿಟ್ಕೊಂಡು ನೀಡ್ಬೇಕು. ಅದಕ್ಕೆ ನಾವು ತೊಗೊಂಡು ಉಣ್ಣಾಗ್ತೀವಪ್ಪ ರಶ್ಯ ಆಗಿತ್ತು. ಮತ್ತು ಅವ್ರನ್ನ ನಾವು ನಿಡ್ಕೊಂಡು ಕೈ ಮತ್ತು ಇವರ ಭಕ್ತರು ತಿಳ್ಕೊಂಡು ಮತ್ತೆ ಒಳಗೆ ಹೋಗ್ತಾರೆ. ಒಂದು ನೀರು ಮತ್ತೆ ತುಂಬ್ಕೊಂಡು ಹೋಗ್ಬಿಡಿ ಹೇಳ್ಕೊಳತ್ತ ಕಳ್ದ ಹೋಗ್ಬಿಡ್ರಿ ಎಲ್ಲ ಮಾತಾಡ. ಇನ್ನು ಐಡಿಯಾದ ಚಲೋ ಐತಿ, ಅದು ಯೋಗ್ಯ ಅಲ್ಲ ಅಂತ ಕೆಲವು ಬುದ್ಧಿ ಹೇಳಿದ್ರು. ಹಾಗೆ ಒಳಗೆ ಹೋದ್ರಿ. ಒಳಗೆ ಹೋಗಿ ಏನು ನಾ ಏನು ಮಾಡೋದಿಲ್ಲ ಪತ್ ಕೆಲವು ಬಂದಿರಾರೆ ಮಾಡೋದಿಲ್ಲ, ಕಳ್ತನ ಮಾಡೋದು, ಕಳ್ತನ ನಾವು ಪ್ರಸಾದ ಮಾಡೋಂಗಿಲ್ಲ, ಊಟ ಮಾಡೋದಿಲ್ಲ, ಕಳ್ತನ ಮಾಡೋರು ಅವು ತಂದಿಲ್ಲರಿ. ಅವು ಒಳಗೆ ಹೋದ ನಂತರ ಅವರು ಅದು ಏನು ವಾಸ ಅದು ಏನು ಬಂತು ಅವ್ರು ಬಿಡಂಗೆ ಅನ್ಸಲ್ಲ. ಅಷ್ಟು ಕುಡ್ಕೊಂಡು ಶಿಸ್ತಂಗೆ ಪ್ರಸಾದ ಮಾಡಿರಿ. ತಡಿ ಅಲ್ಲೇ ಅಡುಗೆ ಹಿಡ್ಕೊಂಡು ಮಾಡ್ಕೊಂಡು ಹೋಗಿ ಇನ್ನು ನಡೀಪ್ಪ ಅಂತೇನು ಬಂದು ಕಾರ್ಯ ಅಂತದಂಗೆ ಅಥವಾ ಅಪ್ಪ ಅವ್ರು ಬರಲಿಲ್ಲ ಅವತ್ತು ಪಾರದಂಗಲ್ಲ ಇನ್ನೇನು ಬರೋಬ್ಬರಿ ತಂದ ಮಾತಾಡಿ ಕಳ್ತನ ಮಾಡೋಗೋಸ್ಕರವಾಗಿ ತಯಾರಾದರಿ. 4 ಮಂದಿ ಎಲ್ಲ ಅವ್ರು ಹೇಳ್ರು ಹುಚ್ಚಪ್ಪಗಡ್ರೆ. ಈಗ ನಾಯಿ ಹೇಳಿದ್ರು ಇದೆ. ಆ ನಾಯಿಗಿಂತಲೂ ನಿಮ್ಮ ಭಾಳ ಕಡಿಮೆ ಆಗೈತೆ. ನಾಯಿ ತಿಳಿತೈತಿ. ಇವು ನನಗೆ ಅನ್ನ ಹಾಕಿ ಅಂದ್ರೆ ಇಡೀ ಜೀವನದಾಗ ಅವನು ನೋಡ್ರೆ ಬಾಲಾಗೊಂಡು ಹೊಡಿತೈತಿ. ನಾಯಿಗಿದ್ದಷ್ಟು ಬುದ್ಧಿ ಅಷ್ಟು ಸಹಿತ ಬುದ್ಧಿ ಇರಬೇಕಂದ್ರೆ ಮನುಷ್ಯ ತಿಳಿಸ್ಕೊತಾರೆ ಎಂದರೆ ಆ ಮಾಡೋದು ಯೋಗ್ಯ ಅಲ್ಲ ಅಂತ. ಆಗ ಬಂದರೆ ನೋಡು, ನಿಮ್ಮ ಬುದ್ಧಿ ನಮ್ಗೆ ಬೇಕಾಗಿಲ್ಲ, ನೀವು ನಮಗೇನು ಹೇಳಂಗಿಲ್ಲ. ನಾವಂತೂ ಕಳ್ತನ ಮಾಡೋರು, ಪ್ರಸಾದ ಮಾಡೀವಿ ಕರೆ ಕಳ್ತನ ಮಾಡೋರು. ನೀವು ಬರೀ ಮಾಡಿರಿ ಸಕ್ಕರೆ ಬಿಡ್ರಿ, ನಮ್ಗೆ ಗೊತ್ತಲ್ಲ ನಾವು ಮಾಡ್ತೀವಿ ಅಂದ್ರೆ. ಇವರಂದರು ಏನು ಮಾಡ್ತೀರಿ ಮಾಡ್ರಿಪ್ಪ ಅಂತಂದು ಅಲ್ಲಿಂದ ಅಪ್ಪರು ಸಾಷ್ಟಾಂಗ ನಮಸ್ಕಾರ ಮಾಡ್ಯಾರ. ಪ್ರಸಾದ ಮಾಡಿರಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ಯಪ್ಪವ್ರ. ಕಳ್ತನಕ್ಕೆ ಬಂದಂತೂ ಕಾಯಮ್ರಿ, ಬಂದು ಕೂಡಲೇ ಹಸಿವಾತ್ರಿ, ಪ್ರಸಾದ ಮಾಡಿರಪ್ಪವ್ರ, ಹೊಟ್ಟೆ ತುಂಬೈತ್ರಿ, ಆನಂದ ಆಗೈತೆ ರೀ. ಕಳ್ತನ ಮಾಡಿದಾಗ ನಾವು ಪ್ರಸಾದ ಮಾಡಿದಾಗ ಕಳ್ತನ ಮಾಡೋದಿಲ್ಲರಪ್ಪವ್ರ, ತಮ್ಮ ಅನುಗ್ರಹ ಇಲ್ಲ, ಹೋಗಿ ಬರ್ತೀರಪ್ಪ ಅವ್ರು ಹೋದ್ರಿ. ಇವ್ರದಲ್ರಿ ಅದಕ್ಕೇನು ಸಂಬಂಧ? ಕಳ್ಳರಪ್ಪ ನಾವು. ಕಳ್ಳರತ್ತಂದ್ರೆ ಮಾಡೋದು, ಕಳ್ತನ ಮಾಡೋದು, ಉಣ್ಣೋದಾಗೋದು, ಕಳ್ತನ ಎಲ್ಲ ಆಗೋದು. ಇವಾಗ ಭಾಳ ಶೋಧ ಬಂದೇವ್ರಿ. ಸಿದ್ಧಾಣ ತೊಬ್ಬಿದ್ರು, ಸಿದ್ಧಾಣ ತಿದ್ದ ಪ್ರಸಾದ ಕೂತಾರೆ. ಅವನು ತಾಬಣ್ಣು ಹಿಡ್ದಾನೆ ರೀ. ಅದು ಹಿಡ್ದು ನಮ್ಗೆ ಹೇಳ್ತಾನೆ, ಈ ಮಡಿಚರ ನಮಗಂದ್ರೆ ನಮಗತ್ತಲ್ಲ ಅಲ್ಲಿ ಮಗ್ಲು ಯಾರಿಗೆ ಹೇಳ್ತಾನೆ, ನಾವು ಅಲ್ಲೇ ಇದೀವಿ ನಮ್ಮ ನೋಡಿಲ್ಲ. ಈಗ ಮಡಿಚರ ಈ ಕಿಶದಾಗ ಹೋಗ್ತೇನೆ ಅಂತ ತಾಬಣ್ಣ ಮುಡ್ಸೋದು, ಕಿಶ ಹೋಗ್ತೈತೆ. ಅದ್ರಾಗ ಊಟ ಮಾಡಿ ಅಂತ ಇಲ್ಲೇ ಮಾಡಿದಾಗ ಅದನ್ನು ಮುಡಿಸ್ಕೊಂಡು ಕಿಶ ಹಾಕೊಂಡು ಹೋಗೋದು. ಮತ್ತೊಬ್ಬರಿ ಲಕ್ಷ ದೀಪೋತ್ಸವ ಎಷ್ಟು 2000 ಇಶ್ವ ದೊಡ್ಡದಿರ್ತಕ್ಕಂಥ ಒಂದು ಆ ಚೀಲು ಹೊಸವು ಬಂದವ್ರಿ. ಆ ಬಾಂಡೆ ತಾಬಂಡಿ ಭಾಳಷ್ಟು 7,500 ತಾಬಂಡಿದ್ದು. ಇವು ಚೀಲ ಹರಿಯೋದು ಎಣಸೋದು ಬೇರೆ. ಅದು ಹೊತ್ಕೊಂಡು ಹೊಂಟಾನೆ, ಯಾರು ಕೇಳ್ತೆ ಏನು ಮಾಡ್ತಾನೆ ಹೊತ್ಕೊಂಡು ನೋಡಿದ್ದೆ ಅದಕ್ಕೆ
ಒಂದು ಮಾಡ್ದ ಏನು ಮತ್ತು ಇದ್ದೇ ಇರ್ತಾವಪ್ಪ ಮತ್ತು ಹೊಟ್ಟೆ ಬೇಕಲ್ಲ ಮತ್ತು ನಮ್ಗಟ ಮತ್ತು ಅವು ಯಾಕತ್ತೆ ನಾವು ಒಯ್ಯಪ್ಪ ಅಂದರೆ ಇವ್ರದಾರ ಚರಿತ್ರೆ ಹೇಳಿದ್ರಿ. ಯಾಕಂದ್ರೆ ಎಲ್ಲಿ ನಾವು ಎಲ್ಲಿ ಪ್ರಸಾದ ಮಾಡ್ತೀವಿ, ಯಾವಲ್ಲಿ ಎಲ್ಲರಿಗೂ ಹಿತವನ್ನು ಉಂಟು ಮಾಡ್ತೀವಿ, ಆ ಜಾಗದಾಗ ನಾವು ಒಂದು ಕಳ್ತನ ಮಾಡ್ತಿದ್ರೆ ಆಗ್ತಕ್ಕಂಥದ್ದೇನು. ಓದೆಷ್ಟು ಓದ ಹಾಂ ಅದು ನಡೀತದೆ. ಇವಾಗ ಚೀಲ ಹೊತ್ತಿರ್ತಕ್ಕಂಥ ಪುರುಷನ ಮ್ಯಾಲೆ ಬಂದಿದ್ರು ಮಠಕ್ಕೆ ಯೂಸ್ ಮಾಡಿದಾಗ ಸಪ್ತಾಯಿತು. ನಾವು ಮಲ್ಕೊಂಡಿರಿ ಮತ್ತೆ ನಮ್ಮ ಹತ್ತಿರ ಬಂದು ಮಲ್ಕೊಂಡ ನಾವು ಸೊಕಾಸಿ ಬಂದ ಯಾವ ಮಲ್ಕೊಂಡಿವ ನಾವು ಹೆಸರದಿರಿ ಬಂದು ಇಷ್ಟು ಸೊಕಾಸಿ ಕೈ ಹಾಕ್ಯಾರ ಸೊಕಾಸ್ ಹಿಂಗೆ ಮಾಡಿ ಕಿಶಾರ ಸೊಪ್ಪು ಹಾಕಿದ್ರು ಹಡ ಇದ್ವಾ ಹಿಂಗೆ ಸೊಕಾಸ್ ಹಿಂಗೆ ಅದು ಸೊಕಾಸ್ ಮಾಡ್ಕೋತ ಕಿಶಾರ ಹೋಗಿ ಆ ರೊಕ್ಕ ಹೋಗಿ ಮುಟ್ಟಿಗ್ಯಾಗ ಹಿಡ್ದ ಪಟ್ನ ಕೈ ಹಿಡ್ಬಿಟ್ಟೆವು ಹೋಗ್ರಿ ಕೊನೆ ಎಷ್ಟು ಆಡಿರ್ತದೆ ನೋಡು. ಅವ್ನು ಸತ್ತೋರತ್ತು ಬಿದ್ದುಬಿಟ್ಟ ಅಲ್ಲಿ ಕೈ ಕಿಶದಾಗತ್ರಿ ಒಟ್ಟೆ ಒಂದು ಇಟ್ಟು ಪ್ರಜ್ಞಾನ ಬಿದ್ದ. ನಾವೊಂದು ದೀಪಾಸ ಲವ್ ಯಾಕಂದ್ರೆ ಚೋಳಂತಿ ಲವ್ ಎಲ್ಲಪ್ಪ ತಾಳ್ಸರಿ ಬಡ ದೀಪ ಹಚ್ಚಿದ ಈಗ ಹಿಡ್ದೀವಿ ಬಂದು ನೋಡ್ರಿ ಅವ್ನು ಅಳಿಯಾಡವಲ್ಲ ಯಾರು ಬಂದ ಅಳಿಯಾಡ್ಸ್ರ ಏನು ಅಪ್ಪರ್ಗೆ ಕೈ ಹಾಕಿದಿ ಹಾಂ ಮತ್ತೆ ಬೇದ್ರು ಇಲ್ಲ ನಾನು ಎಲ್ಲಪ್ಪ ನೋಡಿಲ್ಲ ತಾನು ನಿದ್ರೆಣ್ಣಾಗೇನು ಏನಾಯ್ತು ಗೊತ್ತಿಲ್ಲ ಎಲ್ಲ ಕಡೆ ಬಿಡ್ಯಾಕ್ತಾ ಇರೋದ್ರ ನಾವು ಅಂತೀವಿ ಇಲ್ಲ ನಿದ್ರೆಗಣ್ಣಕ್ಕೆ ಹಂಗೆ ಹೋಯ್ತದ ಹೆಸರು ಹೋಗ್ತದ ಬಡಿಯಾಕಿರಿ ಪಾಪ ಈಗ ಬಡಿ ಬರೋದು ಬಿಟ್ಟಿವ್ರಿ ಬಿಟ್ರೆ ಎಲ್ಲರೂ ಬಿಟ್ಟು ಮತ್ತು ಹೊರಗೆ ಹೋಗಿ ಮತ್ತು ಒಂದಿಬ್ಬರು ಹೆಣ್ಮಕ್ಳು ಆ ಕೊರಳ ಮಲ್ಕೊಂಡು ಪಾಪ ಅಲ್ಲಿ ಹೋಗಿ ಹೆಣ್ಮಕ್ಳು ಮಲ್ಕೊಂಡು ಸಾವಕಾಶ ಅವ್ರು ಗೊತ್ತಾಗಲ್ಲ ನಾವು ಹೋಗಿ ಕೇಳಿ ಅಕ್ಕ ಆರಾಮದ್ರೆ ಕೇಳವ ಹೋಗಿ ಆ ಎಕ್ಸರ ಒಂದು 2 ಎಕ್ಸರ ಕತ್ತರಿಸ್ಕೊಂಡು ಹೋಗಿ ಬನಟ್ಟಿ ಆಗಿ ಮತ್ತು ಅವ್ನು ಬೇರೆ ಚವರು ಇವನ ಮನೆಗೆ ಗೊತ್ತಾಯ್ತಲ್ಲ ಮಂದಿಗೆ ರಾತ್ರಿ ಮಾಡಿದ್ದ ಹುಡುಕಿಯಾಡಿ ಬನಟ್ಟಿಗೆ ಬಂದು ಹಿಡ್ಕೊಂಡು ಮುಂದೆ ಬಿಟ್ರು ಅವ್ರಿಗೆ ಗೊತ್ತ ನಮ್ಮದು ಹೇಳಾಗಿರೋದ್ರು ಹಾಸಿಗೆ ವ್ಯವಸ್ಥೆ ಬೇರೆ ಮಾಡಿದರು. ಅದಕ್ಕೆ ಮಾಡಬಾರ್ದನ್ನು ಮಾಡಿದ್ರೆ ಏನಾಗ್ತದೆ ಆಗಬಾರ್ದು ಆಗ್ತದೆ. ಇವರು ಸಾಷ್ಟಾಂಗ ನಮಸ್ಕಾರ ಮಾಡಿ ಏನು ಮಾಡಿದ್ರಿ ಅವರು ಅಪ್ಪವ್ರ ನಾವು ಹೋಗಿರ್ತೀರಿ ಅಪ್ಪವ್ರ ಅಂತಕೊಂಡ್ರಿ ಅಪ್ಪವ್ರ ನಮಸ್ಕಾರ ಮಾಡಿ ಅದು ಪ್ರಸಾದ ಮಾಡಿರಲ್ರಿ ಅದು ಧರ್ಮ ಅದು ಕಳ್ಳರು ಇರಲಿ ಖರೆ ಮಾಡಿದ್ರಿ ಧರ್ಮ ಪಾಲಿಸಿರಲ್ಲ ಪ್ರಸಾದ ಮಾಡಿದ ಸ್ಥಾನದಲ್ಲಿ ನಾವು ಕಳ್ಳತನವನ್ನು ಮಾಡುವುದಿಲ್ಲ ಅಂತಕೊಂಡ್ರಿ ಅಪ್ಪವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಕ್ಷಮಾ ಕೇಳ್ಕೊಂಡು ಅಪ್ಪವ್ರ ಹಸಿರಾಗಿತ್ತು ರೀ ನಾವು ಬಂದದ್ದು ಕಾಯಂಬರಿ ಅಪ್ಪವ್ರ ಪ್ರಸಾದ ಮಾಡಿ ನಾವು ಕಳ್ತನ ಬಂದು ನಮ್ಗೆ ಕ್ಷಮಿಸ್ಬೇಕಾರಪ್ಪ ಅಂದ್ಕೊಂಡು ಮತ್ತು ನಮಸ್ಕಾರ ಮಾಡಿ ಹೋಗಿಬಿಟ್ರೆ ಹೊರಗಿನವರೆಗೆ ನಮಸ್ಕಾರ ಹೋಗಿ ಸಾಷ್ಟಾಂಗ ನಾವು ಒಟ್ಟು ಮಾಡೋರಪ್ಪ ಮತ್ತು ಇವ್ರ ಉಳೋರು ಇಲ್ಲೇ ಬಿಡಿದ್ರು. ಅದಕ್ಕೆ ಗುರು ಅಂದ್ರೆ ಭಾಳ ದೊಡ್ಡವ್ರ್ತಾರೆ. ಗುರುಗಳ ಬಗ್ಗೆ ಹೇಳ್ತಾರೆ ಒಂದು ಇದು ಬಹುಶಃ ಡೊಳ್ಳಿನ ಪದ್ಯ ನಮ್ಮ ಹುನ್ನೂರು ಲಿಂಗಣ್ಣ ಅವ್ರು ಡೊಳ್ಳಿ ಪದ್ಯ ಇರ್ತಕ್ಕಂಥದ್ದು. ಕೋಟಿ ಕೊಟ್ಟರು ಕಷ್ಟ ಕಳೆಯುವುದಿಲ್ಲ ನಿನ್ನ ಬಂಧು ಬಳಗ ಸಾಟಿಯೆಲ್ಲ ಸುಖ ಕೊಡಲು ಗುರುವಿನ ಹೊರತ ಜಗದೊಳಗೆ ಅಂತ ಅದು ಡೊಳ್ಳಿ ಪದ ಇದು. ಕೋಟಿ ಕೊಟ್ಟರು ಕಷ್ಟ ಕಳೆಯುವುದಿಲ್ಲ ನಿನ್ನ ಬಂಧು ಬಳಗ ಕೋಟಿ ಕೊಟ್ಟು ಸಹಿತ ಯಮರಾಜ ಒಂದು ಕೊರಳೆ ಹಗ್ಗ ಹಾಕಿ ಎಳ್ಕೊಂಡು ಹೋದ್ನಾಗ ಯಾರಾದ್ರೂ ಬಂದು ಕಷ್ಟ ಕಳಿತಾರೇ ಯಮರಾಜನ ಬಿಡಿಸ್ತಾರೇ. ಇಲ್ಲೇ ಭೂಲೋಕದೊಳಗೆ ಪೊಲೀಸರು ಬಂದು ಹಿಡ್ಕೊಂಡು ಹೊಂಟಿದ್ರೆ ಯಾರು ಬಿಡ್ಸೋಕೆ ಆಗೋದಿಲ್ಲ. ಮತ್ತು ಯಮರಾಜ ಬಂದು ಹಿಡ್ಕೊಂಡು ಬಿಡಿಸ್ತಾರೆ ಅಂದರೆ ಕೋಟಿ ಕೊಟ್ಟಿರೋದು ಯಮರಾಜಿಗೆ ನಾ ಭಾರಿ ಶ್ರೀಮಂತದನ್ರಿ 1 ಕೋಟಿ ರೂಪಾಯಿ ತೋರಿ ಮತ್ತು ತೊಗೊಂಡಿರ್ತಾನೆ. ಯಮರಾಜ ಏನು ಇವ್ರಿಗೆ ಮಾವ ಆಗ್ಬೇಕು ನಳೆ ಆಗ್ಬೇಕು ಏನು ಕಾಕಾನ ಮತ್ತೆ ಏನು ಸಂಬಂಧ ಹೇಳ್ಕೊಂಡು ಇವ್ರು ರೊಕ್ಕ ತೊಗೊಂಡು ಅಕಸ್ಮಾತ್ ರೊಕ್ಕ ತೊಗೊಂಡು ಹೋದ್ರೆ ಆ ಲೋಕದ ಇವ್ರ ರೊಕ್ಕ ಇವ್ರು ಸಂಬಂಧಪಟ್ಟ ಈ ಭಾರತ ದೇಶದ ಅಂಗಡಿ ಅದಾವ ಇಲ್ಲಿ ಹಾಂ ಇಲ್ಲ ಒಂದು ವೇಳೆ ಇದ್ದು ಅಂದ್ರೆ ಯಾರು ಸತ್ತು ಹೋಗಿರ್ತಾರ ಅವ್ರ ಕಿಶೆ ಹಂಗೆ ಇರ್ತಿದ್ದು. ಅಲ್ಲಿ ಅಂಗಿ ತೆಗೆದು ಯಾರು ಹೊರಗೆ ಹೋಗ್ತಿದ್ದಿಲ್ಲ ಅವ್ರಿಗೆ ತೆಗಿತಿರಲಿಲ್ಲ ಅಲ್ಲ ಅಲ್ಲಿ ಹಂಗೆ ಎತ್ಕೊಂಡು ಹೋಗೋದನ್ನ ಕಿಶೆ ರೊಕ್ಕ ಅದು ತುಂಬಿ ಕಳಿಸ್ತಾರೆ. ಅಲ್ಲಿ ಹೋಗಿ ವ್ಯವಸ್ಥೆ ಮಾಡಿರಿ ಮತ್ತು ನಾ ಹಿಂದಿಗೆ ನಾನು ನಾಳೆ ನಾಡ್ದು ಬರ್ತಾನು ಮುಂದೆ ಹೋಗ್ತೀನಿ ಮಾಡ್ತಾರೆ ಯಾರು ಏನಿಲ್ಲ. ಯಾಕಂದರೆ ಈ ರೊಕ್ಕ ಅಲ್ಲಿ ದುಡಿಯೋದಿಲ್ಲ ಅಷ್ಟರ ಒಯ್ಲಿಕ್ಕೂ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಕೋಟಿ ಕೊಟ್ಟರು ಕಷ್ಟ ಕಳೆಯುವುದಿಲ್ಲ. ಕಷ್ಟ ಅಂತ ಕಳೆಯೋರು ಯಾರೂ ಇಲ್ಲಪ್ಪ.
ಯಾರು ನಿನ್ನ ಬಂಧುಗಳ ಅಣ್ಣ ತಮ್ಮ ಬಂಧುಗಳು ಎಲ್ಲದಲ್ಲ, ಇವ್ರು ಯಾರೂ ಕಷ್ಟವನ್ನು ಕಳೆಯುವುದಿಲ್ಲ. ಸಾಟಿಲ್ಲ ಸುಖ ಕೊಡಲು ಗುರುವಿನ ಹೊರತು ಜಗದೊಳಗೆ. ಗುರುಗಳಿಗೆ ಸಾಟಿ ಅಂದ್ರೆ ಸಮ ಯಾರು ಇಲ್ಲಪ್ಪ ಈ ಜಗದೊಳಗೆ. ಸುಖ ಕೊಡಲು, ಸುಖ ಸದೃಢದಿಂದ ಸದೃಢ ನಮಗೆ ಸುಖ ಪ್ರಾಪ್ತಿ ಆಗ್ತದೆ. ಸುಖವನ್ನು ನೀಡ್ತಕ್ಕಂಥ ಯಾರು, ಎಲ್ಲ ಕಷ್ಟವನ್ನು ಕಳೆದು ಸುಖವನ್ನು ನೀಡ್ತಕ್ಕಂಥ ಯಾರು, ಸದೃಢ ನೀಡ್ತಕ್ಕಂಥ ಯಾರು. ಆತ್ಮೇಲೆ ಈಗ ಗುರುಗಳ ಕೃಪಾಶೀರ್ವಾದ ಅಂತಕ್ಕಂಥದ್ದು ಭಾಳ ಶ್ರೇಷ್ಠ. ಯಾರು ವಾಂಟ್ ಮಾಡ್ತಾರಲ್ಲ, ವಾಂಟ್ ಮಾಡಿದ್ರೆ ಹೇಳಿ ಕೇಳ್ಕಂದ್ರೆ ನಮ್ಮ ಭವನ ಅಂತಾರೆ. ಕೇಳ್ತಿಲ್ಲ? ಕೇಳ್ತೀವಿ? ವಾಂಟ್ ಮಾಡಿದ್ದು ಕೇಳ್ತೀವಿ. ಹಾಂ, ಯಾರು ಅವೇನು ಕೇಳ್ತಾನೆ ಅಂತಂದ್ರೆ ಅವರು ಇಲ್ಲ ಆಕ್ರೋಶನ ಯಾವ್ದಾಗ ಅಂದ್ರೆ ಹಂಗೆ ಅವೇನು ಕೇಳ್ತಾನೆ ಭವನ ಕೇಳ್ತೇವೆ ಅಂತಾನೆ. ಅದಕ್ಕೆ ಏನು ಹೇಳ್ತಾರೆ, ಒಬ್ಬ ತಂದೆ, ಯಾರೇ ಒಬ್ಬ ತಂದೆ ಅನ್ನಬೇಕಾದ್ರೆ ಯಾರಿಗೆ ಅಂತಾರೆ ಹೇಳ್ರಿ ನಾನು? ಯಾರು ತಂದೆ ಅಂತ ಯಾರು ಅಂತಾರೆ? ಮಗ ಅಂತಾರೆ. ತಂದೆ ಅಂದ್ರೆ ಮತ್ತು ತಾಯಿ ಅಂತಾರಲ್ಲ, ತಾಯಿನೂ ಬರ್ತಾರೆ. ಒಬ್ಬ ತಾಯಿ, ಒಬ್ಬ ತಂದೆ, ಅವ್ರಿಗೊಬ್ಬ ಮಗ. ಈಗ ಇಬ್ಬರು ತಂದೆ ತಾಯಿ ಮಗ ಇದ್ದಾರೆ ರೀ. ಅವ ಏನಿಸ್ತು ರೀ, ಮಗ ಏನಂದ್ರೆ ಏನು ಸಂಸ್ಕಾರ, ಉತ್ತಮ ಸಂಸ್ಕಾರ ಇಲ್ಲ, ಬರೀ ಕೆಟ್ಟದ್ದು ಮಾಡೋದು. ಅದು ಯಾವತ್ತು ಇನ್ನೊಬ್ರು ಹೊಡಿಯೋದು ಬಡಿಯೋದು ಕಳ್ತನ ಮಾಡೋದು, ಆ ಮೊಬೈಲ್ ನೋಡ್ಕೊಂಡು, ಮೊಬೈಲ್ ಯಾರಿಗೆ ಫೋನ್ ಮಾಡಿ ಯಾರಿಗೆ ಬಡಿಸ್ಕೊಂಡು ಎಲ್ಲ ಹಾಕ್ಕೊಂಡು ಬರೋದು ರೀ. ಸಿಗೋದು ಸರಿ ಕುಡಿಯೋದು ಸಾಕಾಗೋದು, ಸರಿ ಕೊಡೋದು ಬೇಲಿಯಾಗಿ ಬಿದ್ದು ಮುಳ್ಳಂದು ಎದ್ದು ಕಲ್ಲ ಬಡಿಸ್ಕೊಂಡು ಖರ್ಚು ಮಾಡ್ಕೊಂಡು ಬಂದ್ಬಿಡು, ಎಲ್ಲ ಮಾಡ್ಕೊಂಡು ಬರೋದು. ಮಾಡ್ಕೊಂಡು ಅವ್ರ ತಂದೆ ಅದ ಸಿಟ್ಟಾಗಿ ಈಗೇನು ಮಾಡ್ತೀವಿ ಅಂತ ಕಡೆಗೆ ಏನು ಊರಾಗ ದೊಡ್ಡ ಶ್ರೀಮಂತ ನಿಮ್ಮಪ್ಪ, ಊರೊಳಗೆ ಗೌರವ ತೋತೀನಿ, ನಿಮ್ಮ ಅಪ್ಪನ ಗೌರವ ಕಳಿತೀನಿ, ಎಲ್ಲಿದ್ದೀನಿ ಅಂತೇಳಿ ಅವರೆಲ್ಲ ಬೈಯಾಡ್ರಿ. ಬೈದು ಕೇಳ್ತಿರಲಿಲ್ಲ, ಏನು ಒಟ್ಟು ಕೇಳ್ತಿರಲಿಲ್ಲ ಅವ್ರು. ಎಲ್ಲ ಕೂಡ ಏನಂದ್ರಿ, ಸಾವುಕಾರ ಒಂದು ಕೆಲಸ ಮಾಡಿರಿ ಅಂತ. ಏನು ಮಾಡೋದು, ಇವ್ನು ಬುದ್ಧಿ ಬರೋಕೆ ಒಂದು ಕೆಲಸ ಮಾಡಿರಿ, ಎತ್ತುಗಳಿಗೆ ಸೊಕ್ಕ ಬಂತಂದ್ರೆ ಕಟ್ಟಿತಾರೆ ಖಾಲಿ 4 ದಿವಸ, ಎತ್ತುಗಳು ಮಂದಿನ ಆಯ್ತವೆ. ಆಗ ಎತ್ತ ಏನು ಮಾಡಿದ್ರಿ, ಹಳದಾಗ ಹೂಡ್ರಿ. ಮನೆ ಕೀರ್ತನದಾಗ ಹೇಳ್ಯಾರ್ರಿ, ಹಳದಾಗ ಹೂಡ್ರಿ ಯಾರ. ಮುಂದೆ ಸಾವುಕಾರ ಒಂದು ಸ್ವಲ್ಪ ವಾಂಟ ಮಾಡಿ ಶಿಕಾತ ಮಾಡಿ ಊರಾಗ ದಾಳಿಸಿರಂದ್ರೆ ಹೋಡ್ಸ್ ನಿಮ್ಗೆ ಹಾಕಿವ್ರಿ ಸಾವುಕಾರ, ನೀವು ಸಾವುಕಾರ ಅಂತ ಇನ್ನೊಬ್ರಿಗೆ ಹಾಕಿಬಿಡ್ರಿ. ಅವರು ಬರೋರು ಯಾಕಾರು ಎತ್ತುಗಳು ವಾಂಡ ಮಾಡೋದು ಕಡಿಬೇಕವು. ಮತ್ತು ಮನೆಯೊಳಗೆ ಹುಡುಗರು ವಾಂಡ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಹೇಳ್ಯಾರ ಕೀರ್ತನಕಾರ. ಹುಡುಗರು ಏನು ಮಾಡಿದ್ರೆ ಮದುವೆ ಮಾಡಿಬಿಡ್ರಿ, ತಾನು ಶಿವಾಗ ಲಗ್ನ ಮಾಡಿಬಿಡ್ರಿ, ತಾನೇ ಮೆತ್ಕಾಕಾರೆ ಅಂತ ಹೇಳಿ ನೆರಡು ಹೆಂಗಾರ ಹುಡುಗರೆ ಎಲ್ಲ ಸಜ್ಜು ಮಾಡಿ ತಂದು ತಯಾರು ಮಾಡಿ ಲಗ್ನ ಮಾಡಿರಪ್ಪ. ಲಗ್ನ ಮಾಡಿ ಸರಿ ಆಗ್ತದೆ ವಿಚಾರ ಮಾಡಿರಿ. ಲಗ್ನ ಮಾಡಿದ್ರೆ ಸರಿ ಆಗಿಲ್ಲ, ಡೊಂಕ ಮಾಡೋದು ಅಡ್ಡ, ಯಾರು ಹೇಳಿ ಕೇಳಲಿಲ್ಲ, ಏನಿಲ್ಲ, ಸಿಕ್ಕತ್ತ ಮಾಡಕತ್ತ. ರೊಕ್ಕ ಬಿಡಿದ್ರಿ, ನನಗೆ ಕೀಲಿಕಾಯಿ ಬರಬೇಕು. ಎದ್ರದ್ರಿ ಟ್ರೆಜರಿ ಕೀಲಿಕಾಯಿ ನನ್ನ ಕೊಡಬೇಕು. ಕೊಡಲಿಲ್ಲ ಅಂದ್ರೆ ನಿನ್ನ ಕೊಂದು ಬಿಡ್ತಾರೆ ಅಂತ ಹೇಳ್ತಾರೆ ಅಪ್ಪಗೆ. ಅವಾಗ ಹೇಳಿ ಅಪ್ಪ ಹೇಳು, ಇಲ್ಲಿಗೆ ನಿನ್ನೂ ಕೊಂದು ಬಿಡ್ತಾನೆ, ಇಬ್ಬರು ಕುಲ್ಲ. ಆ ಟ್ರೆಜರಿ ತೊಗೊಂಡು ಕೀಲಿಕಾಯಿ ಸಿಗ್ತೈತಿ ತೊಗೊಂಡು ತೆಗಿದ್ರು ಬರ್ಲಿಕ್ಕಂದ್ರೆ ಕಲ ತೊಗೊಂಡು ಹೊಡೆದು ತಕ್ಕೋತಾನೆ. ಏನು ಸರಳ ಕೀಲಿಕಾಯಿ ಕೊಡ್ತೀರಿ ನೀನು, ಈಗ ವಿಚಾರ ಮಾಡಿದ್ರಿ. ಏನು ಮಾಡ್ಕೋತ ಮಾಡಿದೆ ಎಲ್ಲ ಆಯ್ತು. ಕೊನೆಗೆ ಹಂಗೆ ಪಾಪ ತಾಯಿ ಒಂದು ಸ್ವಲ್ಪ ಕರುಣೆ ಇರ್ತಾರೆ, ಹಾಗೆ ಮಾಡಿಬಿಡ್ತಮ್ಮ ಯಾರು ಹೇಳ್ಕೊತಾನೆ ಹಂಗಾತಿ ಅಂತ ಹೇಳ್ಕೊತ ಸಮಾಧಾನ ಮಾಡ್ಕೊತ ಬಂದ್ರೆ ಏನು ಸಮಾಧಾನ ಇಲ್ಲ, ಏನು ಬರಬೇಕದು ಕೀಲಿಕಾಯಿ ಅಂತಂದ್ರಿ. ಹೇಳಿ ಕೇಳಿಲ್ರಿ ಇವು ಅಪ್ಪ ಎಲ್ಲ ಕೊಟ್ಟರೆ ಎಲ್ಲ ಅಳಗಾಲ ಮಾಡ್ತಾನೆ ತಾಪ್ರಿ. ಏನು ಕೊಟ್ಬಿಡು ಸುಳ್ಳೆ ಅಲ್ಲಿ ಏನು ಮಾಡ್ತಿರ್ತಿ ಪತ್ನಿ ಹೇಳಿ ಕೇಳಿಲ್ಲ. ಮನೆಯೊಳಗೆ ಅಪ್ಪ ಊಟ ಕೂತಾನೆ, ಅಪ್ಪ ಊಟ ಕೂತ. ಮಗ ಮಾಳಿಗೆ ಮೇಲೆ ಹೋಗ್ಯಾನ್ರಿ. ಮಾಳಿಗೆ ಮೇಲೆ ಹೋಗಿ ಬೆಳಕಿನ ಹಿಡಿತಾರಲ್ಲ, ಇಷ್ಟು ದೊಡ್ಡ ಕಲ್ಲು ತೊಗೊಂಡ್ರಿ. ಕಲ್ಲು ತೊಗೊಂಡು ಅದು ಸರ್ತ ಯಾವಾಗ ಕೂಡ್ತಾನೆ, ದಾರಿ ನೋಡ್ತಿದ್ದ ದಿವಸ ಇದ್ರ ಬಡೆಗೆ ಅಂತ ಕೂಡ್ತಾನು ಅಂತೇಳಿ ಅಂದು ನೋಡ್ಕೋತ ಕೂತಾನ್ರಿ. ಸರ್ತ ಕೂತಾನ್ರಿ. ಏನು ಕಲ್ಲು ಎತ್ತಿ ಅದಕ್ಕೆ ಹಾಕಬೇಕು, ಸದ್ಯ ಸಾಯಬೇಕು. ರಾಮ ವೀಡಿಯೋ ಮಾಡಿದಂದ್ರೆ ರಾಮನ ವೀಡಿಯೋ ನೋಡಿ ಸ್ವಲ್ಪ ಹಿಂದೆ ಸರ್ದ ಕೈ ಹಿಡ್ಕೊಂಡ ಈಗ ಅಷ್ಟರೊಳಗೆ ಯಾವ ಪತ್ನಿ ಹೇಳಿದ್ರು ಪತಿಗೆ, ಏನು ರೀ ನಮ್ಮ ಹುಡುಗ ನೀವು ಸ್ವಲ್ಪ ಏನು ಕೊಡ್ಬೇಕಾದ ಕೊಟ್ಟು ಬಿಡ್ರಿ,
ಮತ್ತು ಅಂತೀರಿ ನೀವು. ಅದ್ರ ಬದಲು ನಾನು ಬುದ್ಧಿ ಹೇಳಿ ಏನು ಕೇಳ್ತಾನೆ ಸರಿ ಆಗತ್ತೆ. ಅವ್ನು ಸ್ವಲ್ಪ ಏನು ಬಿಡ್ತಾನೆ, ಸ್ವಲ್ಪ ರೊಕ್ಕ ಕೊಟ್ಟರೆ ಬಿಡಿ ಸರಿ ಆಗತ್ತೆ, ಮತ್ತು ಸರಿ ಆಗತ್ತೆ. ಅವ್ನು ಚಲೋ, ಅವಂದ ಸಂಪತ್ತೆಲ್ಲ ಅದು ಕೊಡದೇ ಇರುತ್ತೆ ಅವಂದತಿ. ಅವ್ನು ಸ್ವಲ್ಪ ಕೆಟ್ಟದ್ದೆಲ್ಲ ಬಿಟ್ಟು ಮಾಡ್ರೆ ಅವಾಗ ಕೊಟ್ಟರೆ ಬಿಡ್ತಾನೆ. ಆದರೆ ಅವ್ನು ತಿಳುವಳಿಕೆ ಎಲ್ಲ ಹಾಳು ಮಾಡ್ತಾನೆ. ನಾಳೆ ಮುಂದಿನ ಜೀವನ ಹೇಗೆ ಮಾಡ್ತಾನವ? ಅದು ಒಂದೊಂದು ತಿಳಿಸಿ ಹೆಂಡತಿ ಹೇಳ್ಕೋತ ಬಂದ ಅವನು ಏನಿಸ್ತೀರಿ, ಖರೇನಲ್ಲ ಎಲ್ಲ ಕಳ್ಕೊಂಡಿದ್ರು, ನಾಳೆ ಮುಂದಿನ ಜೀವನ ಹೆಂಗೆ, ನಮ್ಮ ಅಪ್ಪನ ಮೇಲೆ ಕಾಳಜಿ ಅಂತಂದು ಆ ಕಲ್ಲ ಒಗಿಲಿಲ್ಲ ರೀ. ಅಲ್ಲೇ ಕಲ್ಲ ಮಗ್ಗಲು ತೆಗೆದಿಟ್ಟು ಅದು ಮೇಲ್ಭಾಗ ಸಾವಕಾಶ ಇಳಿದು ಬಂದ ಅಪ್ಪಗೆ ಸಾಷ್ಟಾಗಿ ನಮಸ್ಕಾರ ಮಾಡಿದೆ. ಅದಕ್ಕೆ ನಮಸ್ಕಾರ ಮಾಡಿದ. ಅಪ್ಪ ಅಕಸ್ಮಾತ್ ಸಿಟ್ಟಾದ್ರ ಸಹಿತ ಸಮಾಧಾನ ಏನು ಮಾಡ್ಬೇಕ್ರಿ? ತಾಯಿ ಮಾಡ್ಬೇಕು. ತಾಯಿ ಸಮಾಧಾನ ಮಾಡ್ರು. ಕೆಳಗೆ ಹಿಡಿದು ಬಂದ ಸಾಷ್ಟಾಗ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ, ಅಪ್ಪ ನನಗೊಂದು ಸಂಶಯ ಐತೆ, ಈಗ ನನಗೆ ಉತ್ತರ ಕೊಡಬೇಕೀಗ. ಒಬ್ಬ ದುಷ್ಟ ಮನುಷ್ಯ ತನ್ನ ತಂದೆಯನ್ನು ಕೊಲ್ಲಕ್ಕೆ ಹೋಗಿದ್ದಂದ್ರೆ ಅಂಥವು ಏನು ಶಿಕ್ಷೆ ಕೊಡಬೇಕು? ಅವರಪ್ಪನ ಊರಾಗ ನ್ಯಾಯ ಮಾಡ್ತಿದ್ರಿ, ಅದಕ್ಕೆ ನಾವು ನ್ಯಾಯ ಬಗೆಹರಿಸಕ್ಕೆ ಹೋಗೋದನಿ, ಅದಕ್ಕೆ ನೀವು ಹೇಳ್ಬೇಕು ಅಂತ ಕೇಳಿ ಅಪ್ಪನ ಕೇಳಿದ್ರು. ಅವಾಗ ಕೇಳಿದ್ವಿ ಗುರ್ತೈತಲ್ಲ ತಂದೆಗೆ, ಯಾವ್ದು ಕೇಳಾಯ್ತಾನ ಏನು ಮಾಡೈತೆ ಮೇಲೆ ಕಾರ್ಬಾರ ಎಲ್ಲ ಗೊತ್ತೈತೆ ಅವಾಗ. ತಂದೆಯಿಂದ ಅವ ಏನು ಶಿಕ್ಷೆ ಅಲ್ಲ, ಒಂದು ಸಣ್ಣ ಶಿಕ್ಷೆ ಆಯ್ತು, ಅಷ್ಟು ಮಾಡಿ ಸಾಕತ್ತು. ಏನಂದ್ರೆ ಏನು ಅಂತ ಕೇಳಿದ್ರಿ, 1 ವರ್ಷ ಪರ್ಯಂತರವಾಗಿ ಹೆಂಡತಿ ಮನೆಯೊಳಗೆ ವಾಸ ಮಾಡಿ ಬರೋದು. ಒಟ್ಟು ಬೀಗರ ಮನೆ ಆಯ್ತು, ಮಾವನ ಮನೆ ಆಯ್ತು, 1 ವರ್ಷ ಪರ್ಯಂತ ವಾಸ ಮಾಡಿ ಬರೋದು, ಅದ ಶಿಕ್ಷಾ ಅಂತ ಹೇಳಿ. ಅದಕ್ಕೆ ಅವ ಶಿಕ್ಷೆ ಆಗ್ತೇನೆ ಹೇಳ್ರು. ಮಾವನ ಮನೆಯಾಗ ಹೋದಾಗ ಏನು ಅನ್ಸ್ತದೆ ರೀ, ಅಲ್ಲೇನೋ ಅಳಿದವ್ರು ಬಂದಾರ, ತೊಳೆಯೋರು ಕಾಳಜಿ ಇರ್ತಾರೆ, ಹೇಗಿರ್ತಾರೆ ಇರ್ತಾರಲ್ಲ ರೀ, ಇರ್ತಾರಲ್ಲ ಇರ್ತಾರಲ್ಲ ರೀ. ಸ್ವಲ್ಪ ಹಂಗೊಮ್ಮೆ ಮನೆ ತಗೊಳ್ತೀವಿ ಅಲ್ಲವ. ಆಗ ಇಲ್ಲಿ ಹೇಳ್ತಾರೆ ರೀ, ಅಪ್ಪ ಹೇಳ್ತಾನೆ, ನೀನು ಎಲ್ಲಿಗೂ ಶಶುರ ಗೃಹ. ಅದಕ್ಕೆ ಅಪ್ಪ ಎದಕ್ಕೆ ಕೇಳಿದ್ರಿ, ಅವ್ನು ಸಂಸ್ಕೃತ ಕಲ್ತಿದ್ದಿಲ್ಲ ಅವರು ಹುಡುಗ. ಅಪ್ಪ ಸಂಸ್ಕೃತ ಕಲ್ತಾವಿದ್ದ, ಪಕ್ಕ ತಿಳಿದ್ರೆ ಬರ್ತಾವ, ಕನ್ನಡ ಹೇಳ್ಬರ್ತಾವ. ಹುಡುಗ ಏನು ಮಾಡಿದ್ರಿ, ಅವ ಅಪ್ಪ ಏನು ಮಾಡಿದ್ರಿ ಹೇಳಿದ, ಅದಕ್ಕೆ ಸಂಸ್ಕೃತ ಕಲ್ಕೋರಿ, ಅರ್ಥ ತಿಳಿಕಂದ್ರೆ ಮತ್ತು ಹೆಸರುಗಾಡಿ ಮೇಕಿರ್ತಾವೆ, ಎಲ್ಲ ಸಂಸ್ಕೃತ ಕಲೀರಿ. ಶಶುರ ಗೃಹ ನಿವಾಸ ಸ್ವರ್ಗತುಲ್ಯೋ ನರಾಣ. ಅಂದರೆ ಶಶುರ ಗೃಹ ಅಂದ್ರೆ ಯಾವ್ದು ರೀ? ಇದು ಮಾವನ ಮನೆ, ಅತ್ತೆ ಮನೆ. ಅಲ್ಲಿ ಹೋಗ್ಬೇಕು. ಶಶುರ ಗೃಹ ನಿವಾಸ, ಅಲ್ಲಿ ವಾಸ ಮಾಡ್ತಕ್ಕಂಥದ್ದು ಸ್ವರ್ಗತುಲ್ಯ, ಸ್ವರ್ಗ ಸಮಾನವಾಗಿರ್ತಕ್ಕಂಥದ್ದು ರೀ ಮನುಷ್ಯರಿಗೆ. ನರಾಣ ಮನುಷ್ಯರಿಗೆ ಯದಿ ವಸ ಜನ ತ್ರೇಣಿ, ಎಲ್ಲಿ ಪ್ರತಿ 1 ದಿವಸ 2 ದಿವಸ 3 ದಿವಸ ಆಗ್ತದನು. ವಾ ಪಂಚ ಸಪ್ತ, ಯಾವಾಗ 3 ದಿವಸ 4 ದಿವಸ ಆಗ್ತದನು. ಪಂಚ 5 ಆಗ್ತದನು. ಆನಂತರದಲ್ಲಿ ಸಪ್ತ 7ನೇ ದಿವಸ ಆಗ್ತದನು. ಎಲ್ಲಿದ್ರೆ ಅದು ಅಳಿದೇವ್ರ ಎಲ್ಲಿಗೆ ಮಾವನ ಮನೆಗೆ ಹೋದಂತ್ರ ಆಗ್ತದಲ್ಲ ಹೇಳ್ತಾರೆ. ಅವರಪ್ಪ ಹೇಳ್ತಾನೆ, ವ್ಯವಸ್ಥೆ ಬಾರಿ ನೋಡುದು ಏನಂದ್ರೆ ಮಧು ದಧಿ ಘೃತ ಧಾರ ಕ್ಷೀರ ಸಾರ ಪ್ರವಾಹ. ಮಗನೇ ನಿನಗೆ ಜೇನುತುಪ್ಪ ಕೊಡ್ತಾರೆ, ಮೊಸರು ಕೊಡ್ತಾರೆ, ಘೃತ ತುಪ್ಪ ಕೊಡ್ತಾರೆ, ಧಾರಾ ಕ್ಷೀರ ಹಾಲಿಗೆ ಸುರಿಬಿಡ್ತಾರೆ, ಧಾರಾಕಾರ ಸುರಿತಾರೆ, ಹಾಲು ಸುರಿತಾರೆ. ಸಾರ ಪ್ರವಾಹ ಎಲ್ಲವೂ ಪ್ರವಾಹ ರೂಪ ಬಿಡ್ತದಪ್ಪ, ಪ್ರವಾಹ ರೂಪಿ. ಆನಂದ ಇರ್ತದೆ. ಅಪ್ಪನ ಮನೆ ಏನು ಮಾಡ್ತೇವೆ, ಮಾವನ ಆರಾಮಾಗಿ ಬಾ, 1 ವರ್ಷದ ಬನ್ನಿ, ಎಲ್ಲ ಸರಿಯಾಗತ್ತೆ, ಕಳಿಸಿರಿ. ಒಂದು ಸ್ವಲ್ಪ ಹೇಳ್ರಿ ಲಕ್ಷ್ಮಣ ಅಂತ ತಿಳ್ಕೊಂಡು ಹೇಳಿ. ಇವ್ರು ಬಂದು ಕೇಳಿದವ, ಲಕ್ಷ್ಮಣದವ್ರು ತಲೆ ಕೇಳ್ಕೊಂಡ್ರೆ, ವಾಲಿಪ್ಪ ನಾನೇನು ನಿನಗೆ ಹೇಳ್ದು ಅಲ್ಲಿ ಕೇಳ್ದು ಅಲ್ಲಿ, ನೀವು ಒಬ್ಬನ ಗೊತ್ತಾಗತ್ತಲ್ಲ ಹೇಳಿದ್ರಿ. ಸಾರಪುರ ತದುಪರಿ ಅಪ್ಪ ಆಮೇಲೆ ಅಂತ ಕೇಳಿದ ಹುಡುಗ. ಆಮೇಲೆ ಅದು ಮುಂದಿಂದು ಹೇಳಬಾರ್ದು, ಬಂದಾಗ ಬರ್ತಾವೆ ಹೋಗು ಅಂತಂದ್ರೆ ಮುಂದಿಂದ ಹೇಳಿದ್ರು. ಸಾರಾಪುರ ತದುಪರಿ ದಿನಮೇಕಂ 7 ದಿವಸ ಬಿಟ್ಟು 8ನೇ ದಿವಸ ಒಂದು ವೇಳೆ 1 ದಿವಸದಲ್ಲಿ ನಿಂತ್ರೆ ದಿನಮೇಕಂ ಪಾದರಕ್ಷಾ ಪ್ರಯೋಗ ಏನಂತಾರೆ, ಪಾದರಕ್ಷೆ ತೊಗೊಂಡು ಹೊಡಿತಂತ ಮಾವು. ಕೆಲಸ ಇಲ್ಲ ಭವಿಷ್ಯ ಇಲ್ಲಿ ಗೊತ್ತೈತಿ. ಅಪ್ಪನ ಮನೆ ಕೆಲಸ ಮಾಡೋದು ಎದಕ್ಕೆ ಕಳಿಸ್ಯಾರ ನಮ್ಮ ಮನೆಗೆ ಗೊತ್ತೇನೆ ರೀ, ಬಾಯಿ ಇರುತ್ತೆ ಪಾದರಕ್ಷಾ ಪ್ರಯೋಗ. ಅದಕ್ಕೆ ಅಲ್ಲಿ ಒಂದು ತಿಳಿದು ಹೋಗೋತಂದು ಕಳಿಸಿದ್ರಿ. 1 ವರ್ಷ ಬೇಕಾದ್ರೆ 2 ವರ್ಷ ಬರಂಗಿಲ್ಲ, ಒಟ್ಟ ಮನೆಗೆ ಬರೋಣ ಅಲ್ಲಿ. ಮತ್ತು ಅಪ್ಪನ ಕೊಲಕ್ಕೆ ಏನ್ರಿ ವ್ಯವಸ್ಥೆ ಆಗ್ಬೇಕಲ್ಲ. 1 ವರ್ಷ ಅಲ್ಲೇ ಇದ್ದ ಬಂದ, 1 ವರ್ಷ ಪೂರ್ತಿ ಇರೋಕ್ಕಾಗಲಿಲ್ಲ.
ಸ್ವಲ್ಪ 8 ದಿವಸ ಬಂದು ಅಳ್ಕೋತ ಬಂದು ಅಪ್ಪನ ಪಾದ ಗಟ್ಟಿಯಾಗಿ ಹಿಡಿದು, ಅಪ್ಪ ನಂದೆಲ್ಲ ಮುಗಿದತಿ ಮಗನೇ, ನನ್ನ ಮುಗಿಸ್ಕೊಟ್ಟಿದ್ದಿರೋ ಹೆಂಗೆ ಅಪ್ಪ ಕೇಳ್ದೆ. ನನ್ನ ಕಡೆ ಸರ್ವತಾ ತಪ್ಪಾಗೈತಿ, ನಾ ಇನ್ನಿಂದ ಏನೂ ಮಾಡೋದಿಲ್ಲ, ನಾ ಚೆನ್ನಾಗಿರ್ತೀನಿ, ಚಲೋ ಇರ್ತೀನಿ ತಿಳ್ಕೊಂಡು ಹೇಳಿ ಕೇಳ್ಕೊಂಡೆ. ಅಪ್ಪಂದ ನೋಡು, ನೀ ಬೀಗರಿಗೆ ಹಳೆ ಹಾಕಿ ಅವ್ರ ಮಗ ಅಲ್ಲ, ನೀ ನನ್ನ ಮಗನ ದೀಪ, ನಮ್ಮ ನೀವು ಬರೋದು ಇಲ್ಲಿ ಬಾಯಿಲೆ ಮಾತಂದ ಅಪ್ಪ ಕರ್ಕೊಂಡು, ಇನ್ನು ಚಲೋ ಇರ್ತಿಲ್ಲ ಅಂತ ಕೇಳಿ, ಚಲೋ ಹೇಳಿ ನಿನ್ನ ಮಗನಿಗೆ ನಿಂದ ಸಲಿಗೆ ಅಂತ ಹೆಣ್ಮಕ್ಳು ಬೈದ. ಅವ್ರು ಹ್ಞೂ ರೀ ನನ್ನೇ ಸಲಿಗೆ, ನೀವು ಸಲಿಗೆ ಕೊಡ್ರಿ, ನಾ ಏನು ನಿಂದ ಎಲ್ಲ ತಂದು ಅಟ್ಟು ಅಂಗಡಿ ಜಗಳ ಮಾಡ್ರು. ಆಯ್ತು ಮುಗೀತು, ಅಲ್ಲೇ ಉಳ್ದ. ಅಂದರೆ ಯಾವಾಗ ಮನುಷ್ಯನಿಗೆ ಕೆಟ್ಟ ವಿಚಾರ ಬರ್ತಾವೆ, ಕೆಟ್ಟ ಬುದ್ಧಿ ಬರ್ತಾವೆ, ಅದ್ರ ಫಲ ಉಳಿದೇನಂತ ರೀ, ಫಲ ಕೂಡ ಕೆಟ್ಟ ಇರ್ತಾವೆ. ಹೀಗಾಯಿತು. ಆಮೇಲೆ ಒಂದು 4 ಮಂದಿ ಏನು ಮಾಡಿದ್ರು ಅವರು, ಕಳ್ತನ ಮಾಡೋದು ಬಿಟ್ಟು ಏನು ಮಾಡಿದ್ರಿ, ಹೋಗ್ಬಿಟ್ರು. ಇನ್ನು 4 ಮಂದಿ ಮಹಾತ್ಮರು, ಅವ್ರು ಮನುಷ್ಯರು ಹೋದ್ರಿ, ಇವ್ರು ಮಹಾತ್ಮರು ಇದ್ದಾರಲ್ಲ. ಮಹಾತ್ಮರು ಸುಮ್ಮಂದಿದ್ರು, ಮಹಾತ್ಮರು ತಿಳ್ಕೊಂಡ್ರೆ ನೀವು ಹೇಳ್ಕೊಡಿ, ಎಲ್ಲ ಕೂಡ ಮಹಾತ್ಮರು ತಂದಿರ್ತಾರೆ ಪುರಾಣದ. ಹಂಗೆಲ್ಲ ಅಷ್ಟು ಸುಮ್ಮಂದಿರಪ್ಪ ಅವರು, ಅಷ್ಟು ದೃಷ್ಟ ಅವರು. ಆದ್ರೆ ಅದ್ರೊಳಗೆ ಮಹಾತ್ಮ ನೋಡ್ಕೊಂಡು ತಿರುಗಿ ಹೋದಲ್ಲ, 1 ಎಕರೆ ಮಹಾತ್ಮ ಇದ್ದಂಗೆ, ಯಾಕಂದ್ರೆ ತಿರುಗಿ ಹೋದ್ರೆ ತಿಳಿತಲ್ಲ ಒಂದು ಸ್ವಲ್ಪ. ನಂತರ ಅವೆಲ್ಲ ಪ್ರಸಾದ ಮಾಡಿ ಆ ಕಡೆಗೆ ನೋಡಿ ಈ ಕಡೆಗೆ ನೋಡಿ ಯಾರು ಮನ್ಕೊಂಡರು, ಯಾರು ಆಕ್ರೋಶ ಆಗತ್ತೆ, ಅದು ಯಾರು ಸರದು ಮುಸಿಗಿನ ಯಾರು ಒದ್ದಾಡಾಗತ್ತೆ, ಅದು ಎಲ್ಲ ತಿರುಗಾಡಿ ನೋಡ್ರಿಪ್ಪ, ಎಲ್ಲ ಗಪ್ಪ ಮನ್ಕೊಂಡರು, ಅಳಿಗಾಡ್ಬೇಡ್ರಿ ಅಪ್ಪರು ಹೇಳ್ಯಾರಿ, ಸುಮ್ಮ ಮನ್ಕೊಂಡರು. ನಂತರ ಕಳ್ತನ ಮಾಡಿರಿ, ಏನೇ ಬೇಕೆಲ್ಲ ತಮ್ಮ ಬೇಕಾದ ಎಲ್ಲ ವಸ್ತುಗಳು ಸ್ವೀಕಾರ ಮಾಡಿ, ಹಣ ತೊಗೊಂಡ್ರು, ಬೇಕಾದೆಲ್ಲ ವಸ್ತುಗಳು ಸ್ವೀಕಾರ ಮಾಡ್ಕೊಂಡು ಎಲ್ಲ ಮಾಡಿಕೊಂಡ್ರು. ಎಲ್ಲ ಮಾಡ್ಕೊಂಡು ಇನ್ನೇನು ಹೊರಗೆ ಬಂದು ಏನು ಮಾಡ್ರಿ, ಅಲ್ಲಿಂದ ಹೋಗಬೇಕು. ಹೋಗಿಬಿಟ್ಟು ಕಣ್ಣು ಹೋದ್ರಿ, ಏನು ಹೋದ್ರಿ, ಅಲ್ರಿ ಪಾಪ ಅವ್ರ ಕಣ್ಣು ಹೋದು. ನೀವು ಚಪ್ಪಾಳಿ ತಡಿದ ಅವ್ರಿಗೆ ಎಷ್ಟು ಕ್ಯಾಟದ ಅನ್ಸ್ಬೇಕು. ನಮ್ಮ ಕಣ್ಣು ಉಳಿದು ಬೆಳ್ಕೊಂಡಿದ್ರೆ ತನ್ನ ಪಾಪ ಅವರು ನೋಡಿರಿ. ನಮ್ಮ ಮಠದಾರವ್ರಿಗೆ ಯಾರಿಗೂ ಮನಸ್ಸಿಗೆ ಬರಲಿಲ್ಲ. ಅವ್ರ ಕಣ್ಣು ಹೋದಂದ್ರೆ, ಅವ್ರ ಕಣ್ಣು ಹೋದ ನಿಮ್ಗೆ ಸಂತೋಷ ಅನ್ಸಿದ್ರು, ಕ್ಯಾಟ ಅನ್ಸಿದ್ರೆ ಎನ್ಸಿದ್ರಿ. ಅದಕ್ಕೆ ಅಲ್ಲೇ ಇದ್ಕೊಂಡು, ಅಲ್ಲೇ ವಾಸ ಮಾಡಿ, ಅಲ್ಲೇ ಕಳ್ತನ ಮಾಡಿ, ಅಲ್ಲೇ ಎಲ್ಲ ಮಾಡ್ತಿದ್ರಂದ್ರೆ ಯಾರು ಏನು ಮಾಡ್ತೀರಿ, ಅಂಥ ಕಷ್ಟ ಏನು ಮಾಡ್ತೀರಿ, ಚಪ್ಪಾಳೆ ತಡ್ತಾರೆ ತೊಡ್ತಲ್ಲ, ಏನು ಮಾಡಿದ್ರಲ್ಲ ಅದನ್ನು ಉಣ್ಣಕ್ಕೆ ಹತ್ಯಾರ. ಈಗ ಅದ್ರ ಫಲ ಚಲೋ ಅಂತ ಇರ್ಲತ್ರ, ಏನು ಮಾಡಿದ್ರಲ್ಲ ಅದನ್ನು ಉಣ್ತಾರೆ. ಅದಕ್ಕೆ ಏನು ರೀ ಇಲ್ಲಿ ಹೇಳ್ತಾರೆ, ಬರ್ತಕ್ಕಂಥದ್ದು ಏನು ರೀ, ಮಾಡಿದ್ದನ್ನು ಉಣ್ತಕ್ಕಂಥದ್ದು. ಒಬ್ಬರಿಗೆ ಕಡುಬು, ಇನ್ನೊಬ್ರಿಗೆ ಕಲ್ಲು, ಏಕೆಂದರೆ ಅವರು ಇದ್ದಂತೆ. ಅಪಾರ ಕಷ್ಟ ಬರ್ತಕ್ಕಂಥದ್ದು ಆಗ್ತದೆ, ತೊಂದರೆ ಆಗ್ತದೆ, ಏನೇನು ಆಗ್ತದೆ, ಎಲ್ಲ ಆಗ್ತದೆ, ಭಾಳ ಕಷ್ಟ ಆಗ್ತಾ ಹೋಗುತ್ತೆ, ಎಲ್ಲ ಆಗ್ತದೆ. ಏಕೆಂದ್ರೆ ಯಾರು ಮಾಡಿದ್ದಲ್ರ, ಅದು ಯಾರು ಮಾಡಿದ್ದು, ತಾವ ಮಾಡ್ಕೊಳೋದು. ನಾ ಮಾಡಿದ ಕರ್ಮ ಬಲವಂತವಾದ್ರೆ ನೀನೇನು ಮಾಡೋದು, ಹರಿಯೇ ನೀನೇನು ಮಾಡೋದು. ಅವರು ಯಾರು ಹೆಣ್ಮಕ್ಳು ಒಮ್ಮೆ ಕೂತ್ಕೊಂಡು ಮನೆಯಲ್ಲಿ ಬಡ್ಕೊತಿರ್ತಾರೆ ಕೂತ್ಕೊಂಡು, ನಾ ಮಾಡಿದ ಕರ್ಮ ಅಂಥದ್ದಿರ್ಬೇಕು, ಇವ ಎಷ್ಟು ಜನ ಕರ್ಮ ಮಾಡಿರ್ಬೇಕು ನಾನು ಅಂತಂದು ಅಲ್ಲಿ ಹುಣ್ಣೂರಾಗ ಹೋಗ್ಬೇಕು. ಅಲ್ಲಿ ಅವ್ರು ಬಂದಿದ್ರಂದ್ರೆ ಇಲ್ಲಿ ಸದ್ಯ ಜಮ್ಕಂಡೆ ತಿಳ್ಕೊರಿ. ಅವರು ಹೆಣ್ಮಗಳು ಅಳ್ಯಾಕ್ಯಾಡ್ರಿ, ಗಂಡ ಸಲ ಸರಿ ಕುಡಿದು ಹೆಂಡತಿನ ಬಿಡಿದು ಮಾಡ್ತಾನೆ. ಮತ್ತು ಇದ್ದು ಮನ್ಯಾಗ ರೊಕ್ಕ ಎಲ್ಲ ಒಯ್ದು ನನ್ನ ಸಲ 8 ದಿವ್ಸ ಒಂದು ಸಕ್ಕೊಂಡು ಕೂತಿತ್ತ ಯವ್ವ ಅಳಗ್ಯಾರಿ. ನನಗೆ ಹಿರಿಯರ್ದವ್ರು ಇವರೇ ನಾನು ಕುತ್ತಿಗೆ ಹೋದಿರ್ತೆ ಎಲ್ಲ ಹಿರಿಯರು ಆಡ್ತಾವ್ರಿ, ಎಲ್ಲ ಕುಡ್ಬೇಕು ಆಯ್ತಾಳೆ. ಅದಕ್ಕೆ ಈಗ ಹೊಂದು ಸಕೊಂಡು ಕೊಡ್ತಕ್ಕಂಥ ಕೆಟ್ಟ ಗುಣ ಇದ್ದು ಮತ್ತು ಹಂಗೆ ಮನೆಯೊಳಗೂ ಉಪಯೋಗ ಹೋಗುದಿಲ್ಲ ರೀ, ಮಠದೊಳಗೂ ಹೋಗೋದಿಲ್ಲ, ಎಲ್ಲಿ ಕೂಡ ಹೋಗೋದಿಲ್ಲ. ಎಲ್ಲಿ ಹೋದ್ರು ಮಾಡಿದ ಕರ್ಮನ ಅನುಭವಿಸ್ಬೇಕಾಗ್ತದೆ ಅನ್ನಿಸಲ್ಲ. ಕೆಟ್ಟ ಕರ್ಮನ ಮನುಷ್ಯ ಮಾಡದೆ ಒಳ್ಳೆಯ ಕರ್ಮಗಳ ಆಚರಣೆಯನ್ನೇ ಮಾಡಬೇಕಾಗ್ತದೆ. ಕೆಟ್ಟ ಕರ್ಮ ಯಾವುದು ಕೂಡ ಮಾಡಬಾರ್ದು. ಈಗೇನತ್ರಿ, ವಸ್ತುಗಳ ಕಳತನ ಮಾಡ್ಕೊಂಡು ಇನ್ನೇನು ವಸ್ತುಗಳು ಈಗ ಇಟ್ಕೊಂಡು ತಲೆ ಮೇಲೆ ಮುಂದೆ ಹೆಜ್ಜೆ ಇಡಕ್ಕೆ ಹೋದರು, ಕಣ್ಣ ಹೋಗಿಬಿಟ್ಟು ಅದೇ ಸಮಯದಲ್ಲಿ ಪರ್ವತದ ಮೇಲ್ಭಾಗದಲ್ಲಿ ಅಶ್ವತ್ಥ ವೃಕ್ಷತಲ್ರಿ ಅವ್ರ ಹಳಿಗಿಡ ಯಾರ್ದಾಗ ಗೊತ್ತದ ನಿಮಗೆ, ಯಾರ್ದ್ರಲ್ಲೇ ಬ್ರಹ್ಮ ಪಿಶಾಚಿ.
ಬ್ರಹ್ಮ ಪಿಶಾಚಿ ತಯಾರಾಗಿ ಕೆಳಗೆ ಬಂದುಬಿಡ್ತೀರಿ. ಕೆಳಗೆ ಬಂದ ಕೆಳಭಾಗ ನೋಡಿತು ಏನು ನಮ್ಮ ಪೌರ ಮಠದೊಳಗಿಂದ ಇಷ್ಟು ಮಾಡಿ ಇಲ್ಲೇ ನೋಡ್ಕೊತದನ್ನ ಇಲ್ಲೇ ಮಾಡಿ ಇಲ್ಲೇ ಮಾಡ್ತಾರೆ. ಬಾರಿ ನಿಮ್ಮನ್ನ ಒಳ್ಳೆ ಏಕೆರೆ ಕಳತನ ಮಾಡಕ್ಕೆ ಅಂತ ಹೇಳಿ ಅದು ತಲೆ ಮೇಲಿಂದ್ರಿ ಕೆಳಗೆ ಹಿಡ್ಕೊಡೋದು, ಕೆಳಗಿಡಕ್ಕೆ ಬಿಡೋದ್ರಿ. ಕೆಳಗೆ ಹೋಗುದಿಲ್ಲ ಅದು ಕಾಣಿಸಂಗಿಲ್ಲ. ಪಕ್ಕ ಈಗ ಒಳಗೆ ಮತ್ತು ಮೇಲೆ ಹೋಗ್ತದೆ ತಂತನ ಒಳಗೆ ಕಾಣಿಸೋತದ್ರಿ. ವಿಕಾರ ರೂಪ ಮಾಡಿದ್ರೆ ಅಷ್ಟು ಎತ್ತರ, ಕೆಟ್ಟ ವಿಕಾರ ಮುಖ, ಉಗುರುಗಳು, ವಿಸ್ತಾರ ತಲೆ ಕೂದಲ, ಕೆಟ್ಟ ಶಿಕ್ಷಕತ ವಿಕಾರ ನೋಡ್ರಿ ಸಾಯ್ಬೇಕು ಎದೆ ಹಿಡ್ಕೊಂಡು ಅಂಥ ರೂಪ. ನಮ್ಮ ಅಪ್ಪವ್ರು ಮಾಡಿದಾಗ ಕಳತನ ಮಾಡಿರಿ. ಬರ್ರಿ ಹೊತ್ಕೊಂಡು ನಿಲ್ರಿ ಬಿಡ್ತನಕ ನಿಲ್ರಿ ಹೊತ್ತು ಅತ್ತಾಗ ಸರಿದ್ರೆ ಅತ್ತಾಗ ಸರಿ ಬಿಡಂಗಿಲ್ಲ, ಇತ್ತಾಗ ಸರಿ ಬಿಡ ಮಗ್ಳು ಕೂಡ ಏನಿಲ್ಲ. ಸೋತೋದಿವಪ್ಪ ಸಾಯ್ತೀವಿ ಅಂದ್ರೆ ಸಾಯ್ರಿ ನಿಲ್ರಿ. ಇಲ್ಲಿ ಸಕ್ರೆ ಚೀಲ ಏನಂತ ಎಲ್ಲ ನೋಡು ಚಲೋ ನೋಡಿ ತೊಳಿತ್ರಿ. ಏನು ತೋಡಿದ್ರು ಎಲ್ಲ ಹೊತ್ಕೊಂಡು ನಿಲ್ರಿ ಬೆಳತನಕ. ಬೆಳಕ ಅದು ಹಂಗೆ ಪಿಶಾಚಿ ಹೋಗಲಿ ನಡೀಲಿ ಹೌದಪ್ಪ ಪಡ್ತ ಆಗ ಮತ್ತು ಸರ್ದ್ರೆ ಬಂದ ಬಿಡ್ತಿತ್ತು ರೀ. ಸುಮ್ಮನಿರ್ತಿತ್ತು. ಇಡೀ ರಾತ್ರಿಗಳೇ ಹಿಂಗಾತ್ರಿ. ಬೆಳಗಾಣ ಪಿಶಾಚಿ ಸ್ವಲ್ಪ ಏನಾತ್ರಿ, ಸ್ವಲ್ಪ ಭಾಳ ಸರಿ ಮಂದಿ ನೋಡ್ಬಾರ್ದು, ಮಂದಿ ಅನಿಸ್ಬಾರ್ದು, ಸ್ವಲ್ಪ ಸರಿತು. ಆದ್ರೆ ಇವರಿಗೆ ಮೇಲೆ ಸಂಪತ್ತಾದ್ರೆ ಹೆಗಲ ಮೇಲೆ ಇಳಿಸಿರೋದು ಕೆಳಗೆ ಇಳ್ಯಾಕೆ ಬರೋಂಗಿಲ್ಲ. ಅದು ಅಲ್ಲೇ ಕಾಣಿಸಲ್ಲ ಹಂಗತ್ತೆ ಅದು. ಮತ್ತು ಮೇಲೆ ಬಂದು ಕೊಡು ಅಲ್ಲಿ ಚೀಲ ಒಯ್ಯೋದ್ರು ಹೋಗಂಗಿಲ್ಲ. ಏನು ಹಿಂಗೆ ಹಾಕ್ಕೊಂಡು ಕೂತು ಕೊನೆಗೆ ಮತ್ತು ಇತ್ತಾಗ ತ್ರಾಸು ಮಾಡಿಕೊಂಡು ಏನು ಮಾಡೋದಪ್ಪ ಇದನ್ನ ಏನು ಮಾಡೋದು. ಮಧ್ಯಾಹ್ನ ಮಟ್ಟಕ್ಕೆ ಮಂದಿ ಬರೋಕತ್ರಿ 5-5:30 ಗಂಟೆ. ಮತ್ತು ಊರಾಗ ಮಂದಿ ಮಟ್ಟಕ್ಕೆ ಬರೋಕತ್ತಾರೆ. ನೋಡ್ತಾರೆ ಯಾರು ಇವರು ಕಣ್ಣು ಕಾಣಿಸುತ್ತಾರೆ. ಮತ್ತು ಏನು ಹೊತ್ಕೊಂಡಿರ್ತಾರೆ ಎಲ್ಲ. ಮತ್ತು ಬಂದವ್ರು ಭಯವ್ರವ್ರು ಎಲ್ಲ ನಿಂತು ಹೋಗಿ ದಾರಿ ಕಾಣಿಸಲಿಲ್ಲ, ಏನೂ ಕಾಣಿಸಲಿಲ್ಲ. ಕೊನೆಗೆ ಎಲ್ಲರೂ ಬೈದರು. ಮೈಪತ್ ಮಿತ್ರ ಬಂದು ಹೇಳ್ರು, ಮೈಪತ್ ಅಜ್ಜ ಮೂರ್ಖರೇ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿ ಸಾಷ್ಟಾಂಗ ನಮಸ್ಕಾರ ಪ್ರಾರ್ಥನಾ ಮಾಡಿ ನಮ್ಮಿಂದ ಅಪರಾಧ ಇಟ್ಟುಕೊಂಡಿರಿ. ಸಾಷ್ಟಾಂಗ ನಮಸ್ಕಾರ ಮಾಡಿರಿ. ಎಲ್ಲಿ ಮಾಡೋದಪ್ಪ, ಎಲ್ಲಿದಾರ ನಮ್ಗೆ ಗೊತ್ತಾಗಿಲ್ಲ, ಎಲ್ಲಿ ಮಾಡೋದು, ಕಣ್ಣು ಕಾಣಿಸೋರು ಬರಲಿ ದರ ಎಳ್ಕೊಂಡು ಹೋಗಿ ಆ ಚೀಲ ನುಗ್ಸಿರಿ. ಈ ಮೈಪಂತ ನುಗ್ಸೋಣ ಪಿಶಾಚಿ ಸುಮ್ಮತ್ತು ಹೇಳಿ ಹೋಗಿ ಬಿದ್ದು ತೊಗೊಂಡು ಹೋಗಿ ಗುರುಗಳ ಪಾದ ಮೇಲೆ ಹಾಕಿ ನಮಸ್ಕಾರ ಮಾಡಿಸಿರಿ. ನಮಸ್ಕಾರ ಮಾಡಿ ಅಪ್ಪ ಅವ್ರ ನಮ್ಮ ಸರ್ವತಾ ತಪ್ಪಾಗೈತಿ. ಮುಂಜಾನೆ ಅದೆಲ್ಲ ಬಂದು ನಮಸ್ಕಾರ ಮಾಡ್ತಾರೆ. ಮುಂಜಾನೆ 8 ಹತ್ತು ಇಷ್ಟೆಲ್ಲ ಮಾಡಿಬಿಡ್ದ 8 ಗಂಟೆ ರೀ. ರಾತ್ರಿ ಕಳತನ ಮಾಡ್ಕೊಂಡು ಹೋಗೋ ಬಳಗ ಹಗಲು 8 ಐತಿ. ಬಂದವ್ರು ನೋಡಿದ್ರಲ್ಲೇ ಬಂದವ್ರು ಕಳ್ಳ ಬಂದಾರ ನೋಡಪ್ಪ ಅವ್ರು ಅದೊಂದ್ರಿ. ಎಲ್ಲ ನೋಡಿದ್ರಿ ದೊಡ್ಡ ಆಕಾರ, ಕೈ ಒಳಗೆ ಹಗ್ಗ, ಕೈ ಒಳಗೆ ಬೇರೆ ಅಮೃದು ನೋಡಿ ಹಂಗ್ರಿ. ಎಲ್ಲ ತಪ್ಪಾಗಿತ್ತು ಅವಳು ಕರೆದು ಎಲ್ಲ ಆಗಿ ಅಪ್ಪರ ಸಾಷ್ಟಾಂಗ ನಮಸ್ಕಾರ. ಅಪ್ಪರ ಇನ್ನೆಂದೂ ಕೂಡ ನಾವು ತಪ್ಪು ಮಾಡೋದಿಲ್ಲ ಅಪ್ಪರ, ಕ್ಷಮ ಮಾಡಿರಿ. ಅಪ್ಪವ್ರು ಹೇಳಿದರು ಇಲ್ಲಿ ಎಷ್ಟಲ್ಲ ಇನ್ನು ಜೀವನದೊಳಗೆ ಎಂದೂ ಕೂಡ ನೀವು ಕಳ್ತನ ಮಾಡಿದ್ರು ಅಂತೇಳಿ ನಮಸ್ಕಾರ ಮಾಡಿದ್ರೆ ಮಾತ್ರ ಇನ್ನು ಕಣ್ಣು ಬರ್ತಾವೆ, ಇಲ್ಲಿ ಕಣ್ಣಿನ ಹೋಗೇ ಬರ್ತಾವೆ ಅಂದ್ಕೂಡ್ಲಿ. ಮತ್ತು ಅವರು ಸಾಷ್ಟಾಂಗ ನಮಸ್ಕಾರ ಎಂದೂ ಕಳ್ತನ ಮಾಡಿದ್ರಪ್ಪ ಅವ್ರು ನಮ್ಗೆ ತಪ್ಪಾಗೈತಿ, ಕ್ಷಮ ಮಾಡ್ರಪ್ಪ ಅವ್ರು ಅಂತಂದು ಸಾಷ್ಟಾಂಗ ನಮಸ್ಕಾರ ಮಾಡ್ರು. ನಮಸ್ಕಾರ ಮಾಡಿದಾಗ ಏನ್ರಿ ಕಣ್ಣ ಮರಳಿ ಕಾಣಿಸಾಕತ್ತ ನಂತರ ಮತ್ತು ಹೋಗಿ ಅಪ್ಪವ್ರ ಪಾದ ಗಟ್ಟಿಯಾಗಿ ಹಿಡ್ಕೊಂಡು ಅಪ್ಪವ್ರ ನಾವು ಪಾಪಿಗಳು, ಪಾಪಾತ್ಮರು, ಕೆಟ್ಟದ್ದೇ ಮಾಡ್ತಕ್ಕಂಥವ್ರು, ನಮ್ಮಿಂದ ಜಗತ್ತಿನೊಳಗೆ ಒಬ್ಬರಿಗೆ ಚಲೋ ಆಗಿಲ್ಲ, ಇಂಥ ಕೊಲೆ ಸುಲಿಗೆ ದರೋಡಿ ಅಷ್ಟೆಲ್ಲ ಮಾಡ್ತಾ ಬಂದಿರಪ್ಪ ಅವ್ರು ಅಂತ ಹೇಳಿ ಅಪ್ಪವ್ರಿಗೆ ಹೇಳ್ಕೊಂಡು ಕ್ಷಮ ಕೇಳ್ಕೊಂಡ್ರು. ಆಗ ಅಪ್ಪವ್ರ ಥರ ಶಾಸ್ತ್ರ ಪುರಾಣ ಪ್ರವಚನ ನಡೆಯಲಿ ಹೋಗ್ರಿ. ನಾವು ಶಾಸ್ತ್ರ ಕೇಳಿ, ಪುರಾಣ ಕೇಳಿ, ಪ್ರವಚನ ಕೇಳಿರಿ, ಅದು ನಿಮ್ಗೆ ಒಳ್ಳೇದಿರ್ತದೆ. ಇಲ್ಲಾಂದ್ರೆ ಇಷ್ಟ ಮಾಡ್ತೇವೆ ಪಾಪ ಕಟ್ಟೋದ್ರಪ್ಪ ನೀವು ಅರ್ಥ ಹೋಗೋದಿಲ್ಲ ಅಂತಕೊಂಡು ಹೇಳಿ ಬೈದರು. ಹೇಳ್ತಾರೆ ಯಶ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ತಸ್ಯ ಶಾಸ್ತ್ರ ಕರೋತಿ. ಯಾರಿಗೆ ಸ್ವಯಂ ಪ್ರಜ್ಞೆ ಅಂತಕ್ಕಂಥದ್ದಿಲ್ಲ, ನಾವು ಉದ್ಧಾರ ಅಂತಕ್ಕಂಥ ಜ್ಞಾನ ಇಲ್ಲ, ಅವ್ರು ಶಾಸ್ತ್ರ ಮಾಡೋದ್ರಲ್ಲಿ ನೀವು ಹೋದ್ರೆ ಸಹಿತ ನೀವು ಅರ್ಥ ಹೋಗೋದಿಲ್ಲ. ಶಾಸ್ತ್ರ ತಿಳಿಲಿ ಅನ್ನೋ ಉದ್ದೇಶ ಇಟ್ಕೊಂಡು ಹೋಗಿ ಸೇವೆ ಮಾಡಿ ಕೇಳಿ ಆಗ ನಿಮ್ಗೆ ತಿಳಿದು ಯಶ್ಯನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರ ತಸ್ಯ ಶಾಸ್ತ್ರ ಕರೋತಿ ಕಿಂ ಲೋಚನಾಭ್ಯಾಮ್ ವಿಹೀನ ದರ್ಪಣಂ ಕಿಂ ಕರಿಷ್ಯತಿ. ನಿಮ್ಮ ಕಣ್ಣು ಕಾಣಿಸಂಗಿಲ್ಲ, ಈಗ ನಿಮ್ಮ ಮುಂದೆ ಕಣ್ಣು ಹೇಳಿದ್ರೆ ಮುಖ ಕಾಣದ ನಿಮ್ಗೆ.
ಆಗ ನೀವು ಯಾವ ವ್ಯವಹಾರ ಕೂಡ ಗುರುತಾಗೋದಿಲ್ಲ. ಈಗ ಪಾಪ ಮಾಡ್ಕೊಂಡು ಹಾಳಾಗಿ ಹೋಗ್ತೀರಿ. ಅದಕ್ಕಿಂದ ಮೇಲೆ ಏನು ಮಾಡಿರಿ, ಅಧ್ಯಾತ್ಮ ಶ್ರವಣ ಮಾಡಿರಿ, ಮನನ ಮಾಡಿರಿ, ನಿಧ್ಯಾಸ ಮಾಡಿರಿ, ಗುರುಗಳ ಸನ್ನಿಧಿಗೆ ಹೋಗ್ರಿ, ಶಾಸ್ತ್ರ ಪುರಾಣ ಶ್ರವಣ ಮಾಡಿರಿ, ಧನ್ಯರಾಗರಿ ಅಂತಕೊಂಡು ಹೇಳಿದರು. ಹ್ಞೂನಪ್ಪ ಅವ್ರ ಹ್ಞೂ ರೀ ಇರ್ತಾ ಇದ್ದೀವಿ ಅಂತಕೊಂಡು ಹೇಳಿದರು. ಆದರೆ ಕೆಟ್ಟ ಗುಣ ಇದ್ದವ್ರು ಏನಂತಂದ್ರೆ ಇಲ್ಲಿ ಹೇಳ್ತಾರೆ, ಘಾತಯಿತುಮೇವ ನೀಚ ಪರಕಾರ್ಯಂ ವೇತ್ತಿ ನ ಪ್ರಸಾದಯಿತು ಪಾತಯಿತುಮಸ್ತಿ ಶಕ್ತಿ ವಾಯುರ್ವೃಕ್ಷಂ ನ ಚೋನ್ನಮಿತು ಅಂತ ಹೇಳ್ತಾರೆ. ಇಲ್ಲಿ ದುಷ್ಟ ಇರ್ತಕ್ಕಂಥವ್ರಿಗೆ ಘಾತಯುಮಿತುಮೇವ ನೀಚ, ಇನ್ನೊಬ್ಬರು ಕೊಲ್ಲುದು ಹೊಡೆದು ಬರ್ತಕ್ಕಂಥದ್ದು ಅಷ್ಟ ಬರ್ತದೆ ನೀಚ ಮಂದಿಗೆ, ಸುಮಾರು ಇರ್ತಕ್ಕಂಥವರಿಗೆ ಒಳ್ಳೇದು ಮಾಡೋದಿಲ್ಲ. ಪರಕಾರ್ಯಂ ವೇತ್ತಿನ ಪ್ರಸಾದಿತು, ಒಳ್ಳೇದು ಮಾಡ್ತಕ್ಕಂಥವ್ರಿಗೆ ಒಟ್ಟು ಯಾವುದೂ ಗುರುತಾಗೋದಿಲ್ಲ, ಕೆಟ್ಟದ್ದು ಮಾಡ್ತಾನೆ ಯಾವತ್ತು. ಹೇಗಂದ್ರೆ ಅವ್ರು ಹೇಗಿರ್ತಾರೆ ಅಂತ ಹೇಳ್ತಾರೆ, ಪಾತಯಿತು ಮಸ್ತಿ ಶಕ್ತಿ ವಾಯುರ್ನ, ವಾಯುವಿಗೆ ಎಲ್ಲವನ್ನು ಕೆಡೋದು ಬರ್ತದೆ. ದೊಡ್ಡ ದೊಡ್ಡ ಹೆಮ್ಮರಗಳನ್ನು ಕೂಡ ಕೆಡಿಬಿಡ್ತದೆ ವಾಯು. ಮರಳು ಹಚ್ಚೋದು, ವಾಯು ಗಿಡಗಳು ಕೆಡಿದು ಒಮ್ಮೆ ಮತ್ತೆ ತಿರುಗಿ ಹಚ್ಚೈತೆ ನೋಡಿರಿ, ಯಾರು ಹಚ್ಚಿ ನೀರು ಹಾಕೈತೆ ವಾಯು ಗಾಳಿ ಕೆಡೋದು ಅಷ್ಟೇ ಗೊತ್ತದಕ್ಕೆ. ಅದಕ್ಕಂತಾರೆ ಇಲ್ಲಿ ಪಾತಯಿತು ಮಸ್ತಿ ಶಕ್ತಿ ವಾಯುರ್ವೃಕ್ಷಂ ನಚೋನ್ನಮಿತು, ಅದು ಮರಳಿ ಸ್ಥಾಪನೆ ಮಾಡಿದ್ರಪ್ಪ. ಆಗ ದುಷ್ಟ ಇರ್ತಕ್ಕಂಥ ಮನುಷ್ಯರು ಯಾವಾಗ ಕೆಟ್ಟದ್ದ ಮಾಡ್ತಾರೆ ಹೊರತಾಗಿ ಒಳ್ಳೆಯದನ್ನು ಮಾಡಲಿಕ್ಕೆ ಬರುವುದಿಲ್ಲ. ಅದರಿಂದ ನೀವೆಲ್ಲ ಕೆಟ್ಟದನ್ನು ಬಿಟ್ಟು ಇನ್ನು ಮೇಲೆ ಒಳ್ಳೆಯವರು ಮಾಡಿದ್ರೆ ಮಾತ್ರ ಈ ಭೂಮಿಯಲ್ಲಿ ಸರಿಯಾಗಿರ್ತೀರಿ. ಇಲ್ಲಾಂದ್ರೆ ನೀವು ಏನಾಗಬೇಕು ಎಲ್ಲ ಕಷ್ಟ ಪರ್ಮಂತ ಅನುಭವಿಸ್ತೀರಿ, ಅಪಾರ ದುಃಖ ಅನುಭವಿಸ್ತೀರಿ, ಮತ್ತು ನೆಟ್ಟಗೆ ನರಕ ಲೋಕಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿದಾಗ ಎಲ್ಲರೂ ಕೂಡ್ಕೊಂಡು ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಪ್ಪವ್ರ ಇವತ್ತಿನಿಂದ ಏನು ಹೇಳಿದ್ರು, ಎಂದೂ ಕೂಡ ಏನು ಮಾಡೋದಿಲ್ಲ ರೀ, ನಾವು ಕಳ್ತನ ಮಾಡೋದಿಲ್ಲ, ಎಲ್ಲ ಬಿಟ್ಟು ಬಿಡ್ತೀರಿ, ದರೋಡಿ ಮಾಡೋದಿಲ್ಲ ರೀ, ಕಳ್ತನ ಮಾಡೋದಿಲ್ಲ ರೀ, ಮಂದಿನ ಎದುರು ಬಂದಾರ ಕೊಲ್ತಿರ್ತಾರೆ, ಕೊಲ್ಲೋದು ಬಿಡ್ತೀರಿ, ಎಲ್ಲ ಬಿಡ್ತೀರಿ ಅಪ್ಪರ, ಇವತ್ತು ಚೆನ್ನಾಗಿರ್ತೀವಿ ತಗೊಂಡು ಹೇಳಿ ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಲ್ಲಿದ್ದವರೆಲ್ಲ ಇದ್ರಲ್ಲಿ ಮರ್ಕೊಂಡಿದ್ದು ಎಲ್ಲರೂ ನೋಡಾಕ್ತಾರೆ. ಅಪ್ಪವ್ರು ಹೇಳಂದೇ ಇಲ್ಲ ಮತ್ತು ಹೇಳ್ದಂಗೆ ಇನ್ನು ಅಲ್ಲೇ ಮರ್ಕೊಂಡು 8 ಆದರು. ಅಪ್ಪರಂದರು ಈಗ ಹೇಳ್ರಿ ಮುದತೆ ಎಲ್ಲ ಮಹಾತ್ಮರದ ಕಾರ್ಯ ಮುಗತಿ ಹೇಳ್ರಿ, ಏನಾದ್ರು ಏನ್ರಿ ಅನಿವಾರ್ಯ, ಏನಪ್ಪವ್ರ ನೀವು ಹೇಳೋದಕ್ಕೆ ಹೇಳ್ಬರ್ತಾಗ ಸುಮ್ಮ ಕೂತಿರು. ಅವ್ರು ಅಂಜ್ಬಿಟ್ರಿ, ಏನಪ್ಪವ್ರ ಏನು ಆಕಾರ ರೀ, ಏನು ದಾಡಿ, ಏನು ಮೀಸಿ, ಏನು ಆಕಾರ, ಎಷ್ಟು ದಪ್ಪ ಅಪ್ಪವ್ರ, ಇವ್ರು ರಾತ್ರಿ ನಾವು ನೋಡಿದ್ರೆ ಏದಿ ಹೊಡ್ಕೊತಿದ್ವಪ್ಪರ, ನೀವು ನಮ್ಮನ್ನು ಮಲಗಿಸಿದ್ದು ಒಬ್ಬರು ಬರ್ತೀಯಪ್ಪ ಅರ್ಥ, ಮಲಗಿಸಿದ್ದು ಬರೋರ್ತಪ್ಪರ, ಹಾಗೆ ನೋಡಿ ಹಿಂಗಾಗುತ್ತೆ ನಮ್ಮ ಎದಿಗಳು ಡಗಡ ಹೊಡ್ಕೊಳತ್ತೈತ್ರಪ್ಪರ ಮತ್ತೊಂದು ಗಾಬರಿ ಆದರು. ಆಯಿತು ಭಜನೆ ಮಾಡ್ತೀನಿ ಕೇಳ್ರಿ, ಹ್ಞೂರಪ್ಪ ಅಂತದೆ ಅದು ಮಾಡಿ ಇನ್ನೊಂದು ಪದ್ಯ ಏನ್ರಿ ಒಂದು ಮಂಗಳಾರತಿ ಮಾಡಿಬಿಡ್ರಿ, ಅರ್ಧ ಬಿಟ್ಟಿರ್ತೇನೆ ಮತ್ತೊಂದು ಪದ್ಯ ಮಂಗಳಾರತಿ ಮಾಡಿಸಿ, ಆಮೇಲೆ ಪೂಜೆ ಆದಾತು, ಪೂಜೆ ಮಾಡಿಸಿ ಪ್ರಸಾದ ಮಾಡಿ ಆಯಿತು. ಮತ್ತೆಲ್ಲರೂ ನಿಮ್ಮ ಅನುಕೂಲ ಪ್ರಕಾರ ಇಲ್ಲಿ ಸೇವೆ ಮಾಡ್ತಕ್ಕಂಥ ಮಾಡಿರಿ. ಮತ್ತು ಯಾರು ನಿಮ್ಮ ಊರಿಗೆ ಹೋಗ್ತಕ್ಕಂಥವ್ರದ್ದು ಮತ್ತು ಭಜನೆ ಮುಗಿತಲ್ಲ, ನಿಮ್ಮ ಊರಿಗೆ ಹೋಗೋದು ತಗೊಂಡಪ್ಪ ಅವ್ರು ಹೇಳಿದರು. ಅದಕೊಂಡು ಎಲ್ಲರೂ ಮತ್ತು ಕಾರ್ಯಕ್ರಮ ಮಾಡಿದ್ರು. ಅವರಂತೂ ಅಷ್ಟು ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಆವತ್ತಿನಿಂದ ಎಲ್ಲರೂ ಏನು ಮಾಡಿರಿ, ಎಲ್ಲರೂ ಕೆಟ್ಟದೆಲ್ಲ ಬಿಟ್ಟು ಸದ್ಗುರು ಶರಣಾಗತಾಗಿ ಶರಣರಾದರು. ಏನಂದ್ರೆ ಶರಣರಾದರು, ಎಲ್ಲ ಬಿಟ್ಟಾಗ್ರಿ, ಕೆಟ್ಟದ್ದೆಲ್ಲ ಬಿಟ್ಟ ನಂತರ ಶರಣ. ಈಗ ಒಮ್ಮೆ ಹಂಗೆ ಅಂತಿರ್ತಾರೆ ಒಬ್ಬರು, ಬರೀ ಶರಣರೇ ಮತ್ತು ಹೋಗ್ರಿ ಶರಣರೇ ಬರೀ ಅಂತ ಎಲ್ಲರೂ ಶರಣಾಗಲಿ ಬರ್ತದೆ. ಹೆಸರು ಶರಣ ಇಟ್ಕೊಂಡು ಏನು ಮಾಡೋದು, ಹಂಗೆ ಶರಣ ಅಂದ್ಕೊಂಡು ಅವ್ರನ್ನ ಅನಿಸುತ್ತೆ, ಎಲ್ಲ ಅನ್ಸುತ್ತೆ. ಅವ್ರು ಶರಣ ಇರಬೇಕಲ್ಲ, ಏನು ಮತ್ತೇನು ಮಾಡಿದಂದ್ರೆ ಏನು ಮಾಟ ಮಂತ್ರ ಮಾಡಿದ ಏನು ಮಾಡ್ತಂದು ಶರಣ ಮತ್ತೇನು ಮಾಡೋದು ಅಂಜಿ ಅಂತಿರ್ತಾರಲ್ಲ ಅವ್ರಿಗೆ ನೀವು ಶರಣಕ್ಕಾರ ಹೌದು. ಅದಕ್ಕೆ ಇರ್ತಕ್ಕಂಥದ್ದು ಒಳ್ಳೆಯ ಗುಣಗಳ ಮನುಷ್ಯನ ಒಳ್ಳೆಯ ಗುಣಗಳು ಅವಶ್ಯವಾಗಬೇಕು. ಒಳ್ಳೆಯ ಗುಣ ಇದ್ದರೆ ಚೆನ್ನಾಗಿರ್ತದೆ. ಕೆಟ್ಟ ಗುಣಗಳ ಅಂತಕ್ಕಂಥದ್ದು ಯಾರೂ ಕೂಡ ಯಾವ ಕಾಲಕ್ಕೂ ತಮ್ಮ ಹತ್ರ ಇಟ್ಕೋಬಾರ್ದು. ಕೆಟ್ಟ ಗುಣ ತಮ್ಮಲ್ಲಿ ಕೆಟ್ಟ ಗುಣ ಇರಬಾರ್ದು. ಕೆಟ್ಟ ಗುಣ ಇದ್ದವರ ಸಂಗೂ ಕೂಡ ಮಾಡಬಾರ್ದು, ಕೆಟ್ಟ ಕಾರ್ಯಗಳನ್ನು ಕೂಡ ಮಾಡಬಾರ್ದು. ಅದಕ್ಕೆ ದುರ್ಜನರ ಸಂಘ ಬತ್ಸಲಿನ ರೊಜ್ಜನ ಅಂತ ಕೋಸ್ಕರ ಹೇಳ್ತಾರೆ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಹಿರಿದಾದ ಜೀವನ ಸ್ವೀಕಾರ ಮಾಡಿದಂತೆ ದುರ್ಜನರ ಸಂಘ ಬತ್ಸಲಿನ ರೊಜ್ಜದಂಕತ. ಅದಕ್ಕಾಗಿ ಅಂಥದ್ದು ಮಾಡಬಾರ್ದು ಹೇಳ್ತಾರೆ. ಆದಮೇಲೆ ಎಲ್ಲರೂ ಕೂಡ ಶುಭವನ್ನು ಉಂಟು ಮಾಡಲಿ. ಇವತ್ತಿನ ಅಧ್ಯಾಯ ಹೇಳ್ರಿ 9ನೇ ಅಧ್ಯಾಯ ಸದ್ಗುರುಗಳ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಜಿ ಲೀಲಾ ಕಲ್ಪದ ಗ್ರಂಥದ 14ನೇ ಭಾಗದ ಯಾವ
9ನೇ ವಾಗೃ ಪುಷ್ಪ ಶ್ರೀಮತಿ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರು ದ್ವೀಪಾದಕವನ್ನು ಸ್ಮರಿಸಿ ಹಾಗೂ ಶ್ರೀಮತಿ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಾರಗಳಲ್ಲಿ ಇವತ್ತು ನಮ್ಮ ವಾಗೃಪ ಪುಷ್ಪ ಸಮರ್ಪಿಸಿ ಅವನನ್ನು ಅನಂತ ಕೋಟಿ ಧೀರೋನ್ನತ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲಮೌನ. ಸದ್ಗುರುಗಳೆಲ್ಲರೂ ಕೂಡ ಈ ವ್ಯಾಪಾರದಲ್ಲಿ ಶುಭ ಭಾಗ್ಯಗಳಿತ್ತು, ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪದಂತ ಮೋಕ್ಷ ಅನುಗ್ರಹ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಸದ್ಗುರು ದ್ವೀಪಾದಕಗಳಲ್ಲಿ ಮತ್ತೊಮ್ಮೆ ನನ್ನ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯ जय मंगलम जय नमः पार्वती पतये शिव हर हर महादेव राजाधिराज सद्गुरुनाथ सिद्धलिंगेश्वर महाराज की जय। साधु संत महाराज की जय। श्री गुरुदेव दत्त